ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ದೇವರು ತುಂಬಾ ಒಳ್ಳೆಯವರು. ಆಮೇನ್. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಆಮೇನ್. ದೇವರಲ್ಲಿ, ಕ್ರಿಸ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ನಾವು ಸಂತೋಷವುಳ್ಳವರಾಗಿಯೇ ಇರಬೇಕು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದ ಕಾರಣ ಈ ದಿನಕ್ಕೆ ದೇವರು ನಮಗೆ ಕೊಟ್ಟಿರುವಂತ ಟಾಪಿಕ್ ಏನಂದ್ರೆ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರಾ? ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರಾ? ಪ್ರಾರ್ಥನೆ ಅನ್ನೋದು ಏನು? ನಮ್ಮ ಕಷ್ಟ, ದುಃಖ, ನಿಂದೆ, ಅವಮಾನ, ಹೋರಾಟಗಳು, ಕಣ್ಣೀರು, ವೇದನೆ ಇವುಗಳಿಂದ ಹೊರಗೆ ಬರಲಿಕ್ಕೆ ಒಂದು ಮಾರ್ಗ ಅಥವಾ ಒಂದು ರೀತಿಯಾದ ಒಂದು ಆಯುಧ ಎಂಬುದಾಗಿ ಹೇಳ್ಬೋದು ಪ್ರಾರ್ಥನೆ. ಹಲ್ಲೆಲೂಯಾ, ಕರೆಕ್ಟಾ? ಸೊ ಪ್ರಾರ್ಥನೆ ಎನ್ನುವುದು ಎದಕ್ಕಾಗಿದ್ರೆ ಈ ಒಂದು ಕಷ್ಟಗಳಿಂದ, ನೋವುಗಳಿಂದ ನಾವು ಹೊರಗೆ ಬರಬೇಕು, ಮತ್ತೆ ಸಂತೋಷವನ್ನ ಮತ್ತು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಒಂದು ಮಾರ್ಗ ಏನಂದ್ರೆ ಪ್ರಾರ್ಥನೆ. ಹಲ್ಲೆಲೂಯಾ. ಯಾಕಂದ್ರೆ ಕ್ರೈಸ್ತರುಗಳಿಗೆ ಹೆಚ್ಚಾಗಿ ಬಲ ಕೊಡೋದೇನೆಂದ್ರೆ ಪ್ರಾರ್ಥನೆ. ಹಲ್ಲೆಲೂಯಾ. ನಮ್ಮ ಜೀವಿತನೇ ಪ್ರಾರ್ಥನೆ ಜೀವಿತ ಅಂತೀವಿ. ಹಲ್ಲೆಲೂಯಾ. ಅಂದಮೇಲೆ ನಾವು ಅನೇಕ ಪ್ರಾರ್ಥನೆಗಳು ಮಾಡ್ತೀವಿ. ಹಗಲು ರಾತ್ರಿ ಪ್ರಾರ್ಥನೆ ಮಾಡುತ್ತೀವಿ. ಹಲ್ಲೆಲೂಯಾ. ಹೌದಾ? ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತೀವಿ, ಗಂಟೆ ಗಟ್ಟಲೆ ಪ್ರಾರ್ಥನೆ ಮಾಡುತ್ತೇವೆ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ಈ ರೀತಿಯ ಅನೇಕ ಪ್ರಾರ್ಥನೆಗಳನ್ನು ಮಾಡುತ್ತೇವೆ. ಆದರೆ ಆ ಪ್ರಾರ್ಥನೆಯನ್ನು ದೇವರು ಕೇಳ್ತಾರಾ? ಆಮೇಲೆ ಆ ಪ್ರಾರ್ಥನೆ ದೇವರು ಕೇಳ್ತಾರಾ? ಎಲ್ಲಾ ಪ್ರಾರ್ಥನೆ ದೇವರು ಉತ್ತರ ಕೊಡ್ತಾರಾ? ಅನೇಕ ಪ್ರಾರ್ಥನೆಗಳು ಮಾಡುತ್ತೀವಿ, ಆದ್ರೆ ಎಲ್ಲಾ ಪ್ರಾರ್ಥನೆ ದೇವರು ಕೇಳ್ತಾರಾ? ಎಲ್ಲಾ ಪ್ರಾರ್ಥನೆ ಉತ್ತರವನ್ನು ಹೊಂದಿಕೊಳ್ಳುತ್ತೇವಾ ಅನ್ನೋದಾದ್ರೆ ಸ್ವಲ್ಪ ಡೌಟೆ. ಆಮೇಲೆ ಹಲ್ಲೆಲೂಯಾ. ಅನ್ನೋದಾದ್ರೆ ಸ್ವಲ್ಪ ಡೌಟ್. ಎಲ್ಲಾ ಪ್ರಾರ್ಥನೆಗಳನ್ನು ದೇವರು ಏನ್ ಮಾಡೋದಿಲ್ಲ, ಕೇಳೋದಿಲ್ಲ. ಎಲ್ಲಾ ಪ್ರಾರ್ಥನೆಗೆ ದೇವರು ಏನ್ ಮಾಡೋದಿಲ್ಲ, ಉತ್ತರ ಕೊಡೋದೇ ಇಲ್ಲ. ಹಲ್ಲೆಲೂಯಾ. ಸೊ ಆದ ಕಾರಣ ದೇವರ ವಾಕ್ಯವನ್ನು ಯಾವ ರೀತಿ ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳುತ್ತಾನೆ, ಯಾವ ರೀತಿ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳುತ್ತಾನೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 3ನೇ ವಚನ. ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು ಆತನ ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಆಮೆನ್. ಹಲ್ಲೆಲೂಯಾ. ಆತನ ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಾ ಇದ್ದಾನೆ. ಆತನ ದೃಷ್ಟಿಯು ಎಲ್ಲೆಲ್ಲಿಯೂ ಇದೆ. ಈ ಲೋಕದಲ್ಲಿ ದೇವರ ದೃಷ್ಟಿ ಎಲ್ಲಾ ಕಡೆಯಲ್ಲಿ ಇದೆ. ಅವರು ಒಳ್ಳೆಯವರನ್ನು ನೋಡ್ತಾರೆ, ಕೆಟ್ಟವರನ್ನು ನೋಡ್ತಾ ಇರ್ತಾರೆ. ಹಲ್ಲೆಲೂಯಾ. 29ನೇ ವಚನ. ಯೆಹೋವನು ದುಷ್ಟರಿಗೆ ದೂರ, ಶಿಷ್ಟರ ಬಿನ್ನಹಕ್ಕೆ ಹತ್ತಿರ. ಆಮೆನ್. ದುಷ್ಟರಿಗೆ ದೂರವಾಗಿದ್ದಾನೆ, ಶಿಷ್ಟರ ಪ್ರಾರ್ಥನೆಗೆ ತುಂಬಾ ಹತ್ತಿರವಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ದೇವರ ಕಟಾಕ್ಷವು, ದೇವರ ದೃಷ್ಟಿಯು ಎಲ್ಲೆಲ್ಲಿ ಇದೆ. ಒಳ್ಳೆಯವರನ್ನು ದೃಷ್ಟಿಸ್ತಾ ಇರುತ್ತೆ, ಕೆಟ್ಟವರನ್ನು ಏನ್ ಮಾಡ್ತಾ ಇರುತ್ತೆ, ದೃಷ್ಟಿಸ್ತಾನೇ ಇರುತ್ತೆ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ದುಷ್ಟರಿಗೆ ದೇವರ ಕಣ್ಣುಗಳು ದೂರವಾಗಿದೆ, ನಿಷ್ಠರ ಪ್ರಾರ್ಥನೆಗೆ ದೇವರು ತುಂಬಾ ಹತ್ತಿರನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಅಂದ್ರೆ ಎಲ್ಲಾ ಪ್ರಾರ್ಥನೆ ದೇವರು ಕೇಳ್ತಾರೆ. ಈ ವಾಕ್ಯದ ಪ್ರಕಾರ ದೇವರು ಏನ್ ಮಾಡ್ತಾನೆ, ಎಲ್ಲಾರು ಪ್ರಾರ್ಥನೆಗಳನ್ನು ದೇವರು ಕೇಳುತ್ತಾರೆ. ಆದರೆ ನಿಷ್ಠರ, ನೀತಿವಂತನ ಪ್ರಾರ್ಥನೆಗೆ ದೇವರ ಹತ್ತಿರವಾದ ಸದುತ್ತರವನ್ನು ಕೊಡುವಂತ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ಸೊ ದುಷ್ಟರು ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ಆ ಪ್ರಾರ್ಥನೆ ದೇವರು ಕೇಳೋದೇ ಇಲ್ಲ. ಕೆಟ್ಟವರು ಪ್ರಾರ್ಥನೆ ಮಾಡ್ತಾರೆ, ಆ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಹಲ್ಲೆಲೂಯಾ. ನೀತಿವಂತರು ಮಾಡುವಂತ ಪ್ರಾರ್ಥನೆಯನ್ನು ಮಾತ್ರ ದೇವರು ಕೇಳಿ ಸದುತ್ತರವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಆತನ ಕಣ್ಣು ಎಲ್ಲರ ಮೇಲೂ ಇದೆ. ನೀನು ಮಾಡುವಂತ ಎಲ್ಲಾ ಪ್ರಾರ್ಥನೆ ಕೇಳುತ್ತಾರೆ, ಆದ್ರೆ ಉತ್ತರ ಯಾಕೆ ಸಿಗುತ್ತೆ? ನೀತಿವಂತನಿಗೆ ಮಾತ್ರ ಉತ್ತರವನ್ನು ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ನಾನು ನೀತಿವಂತನಂತ ಹೆಂಗ್ ಪ್ರೂವ್ ಮಾಡೋದು? ಒಂದನೇದಾಗಿ ವಾಕ್ಯ ಓದಿಕೊಳ್ಳೋಣ. ಯಾಕೋಬನ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ನೀತಿವಂತನಾಗಿ ಪ್ರಾರ್ಥನೆ ಮಾಡಿದ್ರೆ, ನೀತಿವಂತನಾಗಿ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಮಾಡಿದ್ರೆ ದೇವರು ಅದಕ್ಕೆ ಬಹಳ ಫಲಗಳನ್ನು ಕೊಡುತ್ತಾರೆ. ಅದಕ್ಕೆ ಬಹಳ ಶಕ್ತಿ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಇದೆ.
ಹಲ್ಲೆಲೂಯಾ. ಅಂದ್ರೆ ನೀತಿವಂತನಾಗಬೇಕಂದ್ರೆ ದೇವರ ವಾಕ್ಯಲ್ಲಿ ಹೇಳಿದೆ, ನೀನು ಒಬ್ಬರಿಗಾಗಿ ಒಬ್ಬರು ಏನ್ ಮಾಡ್ಬೇಕು, ನಿನ್ನ ಪಾಪಗಳನ್ನ ಅರಿಕೆ ಮಾಡಿ ನೀನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಿನ್ನಲ್ಲಿ ಪಾಪ ಇರೋದಾದ್ರೆ ನೀನು ನೀತಿವಂತನಲ್ಲ. ಹಲ್ಲೆಲೂಯಾ. ನೀನು ನೀತಿವಂತನಾಗಿ ಪ್ರಾರ್ಥನೆ ಮಾಡ್ಬೇಕಂದ್ರೆ ನಿನ್ನಲ್ಲಿರುವಂತ ಪಾಪಗಳನ್ನ ಒಬ್ಬರಿಂದ ಒಬ್ಬರು ಏನ್ ಮಾಡ್ಬೇಕು, ಅರಿಕೆ ಮಾಡಿ ಏನ್ ಮಾಡ್ಬೇಕು, ಅದನ್ನ ಬಿಡಬೇಕು. ಅಂದ್ರೆ ನೀತಿವಂತನಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೀತಿವಂತನ ಮಾಡುವಂತ ಅತ್ಯಾಶಕ್ತಿಯುಳ್ಳ ಪ್ರಾರ್ಥನೆ ಅದು ಬಹು ಬಲವಾಗಿದೆ. ಹಲ್ಲೆಲೂಯಾ. ಬಹು ಬಲವಾಗಿದೆ. ಆಮೆನ್. ಹಲ್ಲೆಲೂಯಾ. ಅಂದ್ರೆ ನೀತಿವಂತನಾಗಿ ನೀನು ಪ್ರಾರ್ಥನೆ ಮಾಡಬೇಕಂದ್ರೆ ನಿನ್ನಲ್ಲಿ ಏನಿರಬಾರದು, ಪಾಪ ಇರಬಾರದು. ಹಲ್ಲೆಲೂಯಾ. ಸೊ ನಿನ್ನ ಪಾಪಗಳನ್ನು ಏನ್ ಮಾಡ್ಬೇಕು, ಒಬ್ಬರಿಂದ ಒಬ್ಬರಿಗೆ ಏನ್ ಮಾಡ್ಬೇಕು, ಅರಿಕೆ ಮಾಡಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡಬೇಕು. ಅದುವೇ ನೀ ನೀತಿವಂತನಾಗ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೊ ನೀ ಫಸ್ಟ್ ಏನ್ ಮಾಡಬೇಕು, ನೀತಿವಂತನಾಗಿ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ನೀನು ಎಲ್ಲಾ ತಪ್ಪನ್ನು ಮಾಡಿಕೊಂಡು ಎಲ್ಲಾ ಪಾಪವನ್ನು ಮಾಡಿಕೊಂಡು ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ ಅಂದ್ರೆ ಹೆಂಗ್ ಕೊಡ್ತಾನೆ? ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಪಾಪಗಳನ್ನು ಒಬ್ಬರಿಂದ ಒಬ್ರು ಏನ್ ಮಾಡ್ಬೇಕು, ಅರಿಕೆ ಮಾಡಿ ಬಿಡಬೇಕು. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಗಂಡ ಹೆಂಡತಿ ಪ್ರಾರ್ಥನೆ ಮಾಡ್ತೀರಾ, ನೀನ್ ಮಾಡಿದ ತಪ್ಪುಗಳನ್ನ ಅವ್ರ ಹತ್ರ ಹೇಳಿ ಅವ್ರ ಹತ್ರ ಪ್ರಾರ್ಥನೆ ಮಾಡಿಸ್ಕೊ. ಅವನ್ ಮಾಡಿದ ಪಾಪಗಳನ್ನ ನಿನ್ನ ಹತ್ರ ಹೇಳಿ ನಿನ್ನ ಹತ್ರ ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡಿಸ್ಕೊಂಡು ಒಬ್ಬರಿಂದ ಒಬ್ರು ಏನ್ ಮಾಡ್ಬೇಕು, ತನ್ನ ಪಾಪಗಳನ್ನ ದೇವರ ಸಮ್ಮುಖದಲ್ಲಿ ಏನ್ ಮಾಡ್ಬೇಕು. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತಾನೆ, ನಿನ್ನ ನೆರೆಯವನ ಹತ್ರ ಯಾವುದನ್ನು ಮುಚ್ಚುಮರೆ ಮಾಡಬೇಡ. ಆಮೆನ್. ಹಲ್ಲೆಲೂಯಾ. ಆದ ಕಾರಣ ನಮ್ಮ ಅಂಗಗಳಲ್ಲಿ ಒಂದು ಮಾಡೋದು ಇನ್ನೊಂದು ಗೊತ್ತಾಗೋದಿಲ್ಲ. ಕಾಲಿನ ನೋವು ಬಂದ್ರೆ ಕೈ ಗೊತ್ತಾಗೋದಿಲ್ಲ, ಕೈನಲ್ಲಿ ಏನೋ ಸಮಸ್ಯೆ ಬಂದ್ರೆ ಕಿವಿ ಗೊತ್ತಾಗೋದಿಲ್ಲ, ಗೊತ್ತಾಗತ್ತಾನೆ. ಹಲ್ಲೆಲೂಯಾ. ಕಾಲಿನಲ್ಲಿ ಏನೋ ನೋವು ಬಂತು ಅಂದ್ರೆ ಆಟೋಮೆಟಿಕ್ ಕೈ ಏನಾಗತ್ತೆ, ಅಲ್ಲಿ ಹೋಗಿ ಹಿಡಿಯುತ್ತೆ. ಅಂದ್ರೆ ಏನರ್ಥ, ಕೈಗೆ ಸುದ್ದಿ ಬಂದಿದೆ, ಗೊತ್ತಾಗಿದೆ ಅಂತ ಅರ್ಥ. ಅದಕ್ಕೆ ಅದು ಸಹಾಯ ಮಾಡತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಅದು ಕಣ್ಣಿಗೆ ಬಂದು ಮುಟ್ಟಿರುತ್ತೆ, ಅದಕ್ಕೆ ಕಣ್ಣು ನೋಡುತ್ತೆ ಅದು. ಹಲ್ಲೆಲೂಯಾ. ನೋವು ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಒಳಗಿಂದ ನೀರು ಬರುತ್ತೆ ಕಣ್ಣಲ್ಲಿ, ಅಂದ್ರೆ ಅದಕ್ಕೂ ಗೊತ್ತಾಗಿದೆ ಅಂತ ಅರ್ಥ. ಹಲ್ಲೆಲೂಯಾ. ನಿನ್ನ ಅಂಗಗಳಲ್ಲಿ ಒಂದೊಂದಕ್ಕೂ ಏನ್ ಮಾಡ್ತಾ ಇರುತ್ತೆ, ಸುದ್ದಿಗಳನ್ನು ಕೊಟ್ಟು ಸಹಾಯವನ್ನು ಹೊಂದಿಕೊಳ್ಳುತ್ತೆ. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಗಳಲ್ಲಿ ನಾವು ಮಾಡಿದ ಪಾಪಗಳನ್ನು ಏನ್ ಮಾಡಬೇಕು, ಒಬ್ಬರಿಂದ ಒಬ್ಬರಿಗೆ ನಾವು ಹೇಳಿ ತಿಳಿಸಿ ಅರಿಕೆ ಮಾಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳ ವಾಕ್ಯಗಳು 28ನೇ ಅಧ್ಯಾಯ 13ನೇ ವಚನ. Proverbs 28:13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಆಮೆನ್. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರಕುವುದು. ಹಲ್ಲೆಲೂಯಾ. ದೋಷಗಳನ್ನ ಪಾಪಗಳನ್ನ ಮುಚ್ಚುವವನಿಗೆ ಏನಾಗುವುದಿಲ್ಲ, ಶುಭವಾಗುವುದೇ ಇಲ್ಲ, ಒಳ್ಳೆಯದಾಗುವುದೇ ಇಲ್ಲ. ಹಲ್ಲೆಲೂಯಾ. ದೇವರ ಕಟಾಕ್ಷ ಅವನಲ್ಲಿ ಬರೋದೇ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನಾನು ಪಾಪ ಮಾಡಿದ್ದೀನಿ, ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಆ ಪಾಪಗಳನ್ನು ಮುಚ್ಚಿ 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 ಏನ್ ಮಾಡಿರುತ್ತೆ, ಬಂದಿರುತ್ತೆ. ಹಲ್ಲೆಲೂಯಾ. ಕರೆಕ್ಟ್. ಯಾಕಂದ್ರೆ ಕಾಯಿನ ಪಾಪ ಮಾಡಿದ, ತನ್ನ ತಮ್ಮನ ಹೇಬಲ್ನ ಏನ್ ಮಾಡಿದ, ಅವನು ಕೊಂದಾಕಿದ. ಅವಾಗ ದೇವರು ಬಂದು ಯಾರ ಹತ್ರ ಕೇಳಿದ್ರು, ಅವನು ಎಲ್ಲಿ ಕರ್ಕೊಂಡ್ಬೇಕು ಅಂತ, ಅವನ್ನ ಕಾಡಿಗೆ, ಅಡವಿಗೆ ಕರ್ಕೊಂಡೋಗಿ ಏನ್ ಮಾಡಿದ, ಕೊಂದಿದ್ದ. ಹಲ್ಲೆಲೂಯಾ. ಕರೆಕ್ಟ್. ಆದ್ರೆ ತಾನು ಕೊಂದಿದ್ದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಅದನ್ನು ಮುಚ್ಚುಮರೆ ಮಾಡಿದ. ಆದ್ರೆ ದೇವರು ಬಂದು ಏನ್ ಮಾಡಿದ್ರು, ಕಾಯಿನ ಹತ್ರ ಕೇಳಿದ್ರು, ನಿನ್ನ ತಮ್ಮ ನಾವೆಲ್ಲ ಎಲ್ಲಿ? ಅವನೇನ್ ಹೇಳ್ತಾ ಇದ್ದಾನೆ, ನಾನು ಏಕೆ ಅವನ ಕಾವಲುಗಾರನು, ಅವನ ಕಾಯೋದನ್ನ ಕೆಲಸ, ನನಗೆ ಬೇರೆ ಕೆಲಸ ಇಲ್ಲ ಅಂತ ದೇವರಿಗೆ ಎದುರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆವಾಗ ದೇವರು ಹೇಳ್ತಾ ಇದ್ದಾನೆ, ಅವನ ರಕ್ತವು, ಈ ಭೂಮಿಯಲ್ಲಿ ಅವನು ಸುರಿದಂತ ರಕ್ತವು ನನ್ನ ಸಮ್ಮುಖಕ್ಕೆ ಬಂದು ಇಟ್ಟಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ದೇವರ ಕಣ್ಣನ್ನು ತಪ್ಪಿಸಿ ನಾವು ಯಾವ ಪಾಪನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದನ್ನು ಮುಚ್ಚುವವನು ಶಾಪವನ್ನು ಹೊಂದಿಕೊಳ್ಳುತ್ತಾನೆ. ಕಾಯಿನ ಮಾಡಿದ ತಪ್ಪನ್ನು ಮುಚ್ಚಿದ, ಆದ ಕಾರಣ ದೇವರ ಶಾಪ ಅವನ ಮೇಲೆ ಬಂತು. ಹಲ್ಲೆಲೂಯಾ. ಒಂದು ವೇಳೆ ದೇವರು ಬಂದು ಕೇಳುವಾಗ ಅವನ ಅರಿಕೆ ಮಾಡಿ ಬಿಟ್ಟಿದ್ರೆ ದೇವರ ದಯ ಅವನ ಬರ್ತಿತ್ತು. ಹಲ್ಲೆಲೂಯಾ. ಸೊ ನಮ್ಮಲ್ಲಿ ಅನೇಕ ಪ್ರಾರ್ಥನೆಗಳು ಯಾಕೆ ಉತ್ತರ ಬರ್ತಾ ಇಲ್ಲ, ಯಾಕೆ ದೇವರ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿರುವಂತ ಪಾಪ. ಹಲ್ಲೆಲೂಯಾ. ಪಾಪ ಮಾಡೋದು ಸಹಜ. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಕೋಪಗೊಂಡ್ರು ಪಾಪ ಮಾಡಬೇಡ. ಕೋಪನೇ ಪಾಪ ಅಂತ ಒಂದು ಕಡೆ ಇದೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಆದ್ರೆ ಈ ಕೋಪದಲ್ಲಿ ಏನ್ ಮಾಡಬೇಡ, ನೀನು ಪಾಪ ಮಾಡಬೇಡ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಆ ಒಂದು ಪಾಪವನ್ನು ನಾವು ಮುಚ್ಚಿಡೋದಾದರೆ ನಾವು ನಾಶವಾಗ್ತೇವೆ. ಅದನ್ನೇ ದೇವರ ಸಮ್ಮುಖದಲ್ಲಿ ಒಪ್ಪಿಕೊಂಡು, ಆಮೆನ್. ಅರ್ಥ ಆಯ್ತಾ? ದೇವರ ಸಮ್ಮುಖದಲ್ಲಿ ಒಪ್ಪಿಕೊಂಡು ಒಪ್ಪಿಸಿಕೊಟ್ಟು ಅದನ್ನ ಬಿಟ್ಟು ಬಿಡೋದಾದರೆ ದೇವರ ದಯೆಯನ್ನು ಹೊಂದಿಕೊಳ್ಳುತ್ತೇವೆ. ಆಮೆನ್. ಹಲ್ಲೆಲೂಯಾ. ಸೊ ನಾವು ನೀತಿವಂತನಾಗಿ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪ್ರಾರ್ಥನೆ ದೇವರು ಏನ್ ಮಾಡ್ತಾನೆ,
ಕೇಳ್ತಾನೆ. ಯಾಕೆ ಕೇಳೋಗಿಲ್ಲ? ಅಲ್ಲೆಲ್ಲೂಯ್ಯ. ನೋಹ ಪ್ರಾರ್ಥನೆ ಮಾಡಿದ, ಅವನ ಕುಟುಂಬವನ್ನು ದೇವರು ರಕ್ಷಿಸಿದ್ರು. ಅಲ್ಲೆಲ್ಲೂಯ್ಯ. ಏಲಿಯ ಪ್ರಾರ್ಥನೆ ಮಾಡಿದ್ರ, ದೇವರು ಮಳೆಯನ್ನೇ ಬಂಧಿಸಿದ್ರು. ಹೌದಾ ಇಲ್ವಾ? ಹೌದು ತಾನೆ? ಅಲ್ಲ, ಮೋಸೆ ಪ್ರಾರ್ಥನೆ ಮಾಡಿದ, ಸಮುದ್ರ 2 ಭಾಗ ಆಯಿತು. ಮೋಸೆ ಪ್ರಾರ್ಥನೆ ಮಾಡಿದ, ಬಂಡೆಯಿಂದ ನೀರು ಬಂತು. ಮೋಸೆ ಪ್ರಾರ್ಥನೆ ಮಾಡಿದ, ಅವರಿಗೆ ಮನ್ನಾ ಅಂತ ಊಟ ಸಿಕ್ತು. ಅಲ್ಲೆಲ್ಲೂಯ್ಯ. ನೀತಿವಂತನ ಮಾಡುವಂತ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಅದು ಬಹು ಬಲವಾಗಿದೆ ಪ್ರಿಯರೇ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಆದ್ರೆ ನಮ್ಮಲ್ಲಿರುವಂತ ಪಾಪಗಳೆಲ್ಲ ಅಡ್ಡಿಯಾಗಿದೆ. ಅಲ್ಲೆಲ್ಲೂಯ್ಯ. ಸೊ ನಾವು ನೀತಿವಂತರಾಗಬೇಕು. ನಾವು ನೀತಿವಂತರಾಗಿ ಪ್ರಾರ್ಥನೆ ಮಾಡ್ಬೇಕಂದ್ರೆ ನಮ್ಮಲ್ಲಿರುವಂತ ಪಾಪಗಳನ್ನ ಅರಿಕೆ ಮಾಡಿ ಅದನ್ನ ಬಿಟ್ಟು ಬಿಡಬೇಕು. ಅಂದ್ರೆ ನಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾರೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. 2ನೇದಾಗಿ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದಂತ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನೆಲ್ಲ ಕೇಳ್ತೀರೋ ಅದನ್ನ ನೀವೇನ್ ಮಾಡ್ತೀರಿ? ಹೊಂದಿಕೊಳ್ಳುತ್ತೀರಿ. ಆಮೇಲೆ ಅಲ್ಲೆಲ್ಲೂಯ್ಯ. 2ನೇದಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಇರಬೇಕಾಗಿರುವಂತ ಅಂಶ ಏನಂದ್ರೆ ನಂಬಿಕೆ. ಆಮೇಲೆ ಏನಿರ್ಬೇಕು ನಮ್ಮ ಪ್ರಾರ್ಥನೆಯಲ್ಲಿ? ನಂಬಿಕೆ. ನಾನು ಏನ್ ಪ್ರಾರ್ಥನೆ ಮಾಡ್ತೀನೋ ಅದನ್ನು ಹೊಂದಿಕೊಳ್ಳುತ್ತೀನಿ ಅಂತ ನಂಬಿಕೆ ನನ್ನಲ್ಲಿ ಇದ್ರೆ ಮಾತ್ರ ನನ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಅಲ್ಲೆಲ್ಲೂಯ್ಯ. ಸುಮ್ಮನೆ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ಇಡೀ ರಾತ್ರಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ದೇವರು ಪ್ರಾರ್ಥನೆ ಕೇಳೋದಿಲ್ಲ. ಯಾಕಂದ್ರೆ ನಿನ್ನ ಪ್ರಾರ್ಥನೆ ಏನ್ ಕೇಳ್ತಾ ಇದ್ದಾರೆ ದೇವರು? ನಂಬಿಕೆ ಬರಬೇಕು. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಸೊ ನಮ್ಮ ಪ್ರಾರ್ಥನೆ ಏನಿರ್ಬೇಕು? ವಾಕ್ಯ ಇದೆ ನೋಡ್ರಿ, ಎಬ್ರೆಯ ಪುಸ್ತಕ 11ನೇ ಅಧ್ಯಾಯ 6ನೇ ವಚನ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಆದ ಕಾರಣ ನಂಬಿಕೆ ಇಲ್ಲದೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಮ್ಮ ಪ್ರಾರ್ಥನೆ ಏನಿರಬೇಕು? ನಂಬಿಕೆ. ಆಮೆನ್. ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಅಲ್ಲೆಲ್ಲೂಯ್ಯ. ನಮ್ಮ ಪ್ರಾರ್ಥನೆ ಏನಿರಬೇಕು? ಏನಿರಬೇಕು? ನಂಬಿಕೆ ಇರಬೇಕು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅಬ್ರಹಾಮನು ಏನ್ ಮಾಡಿದ? ನಂಬಿಕೆಯಿಂದಲೇ ಮಗುವನ್ನು ಪಡೆದುಕೊಂಡ. ಆಮೆನ್. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಲ್ಲ? ಸೊ ನಾವು ಪ್ರಾರ್ಥನೆ ಏನಿರ್ಬೇಕು? ಏನಿರ್ಬೇಕು? ನಂಬಿಕೆ ಇರಬೇಕು ಪ್ರಿಯರೇ. ಅಲ್ಲೆಲ್ಲೂಯ್ಯ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದು ಅಸಾಧ್ಯ. ಅಲ್ಲೆಲ್ಲೂಯ್ಯ. ಸೊ ನಾವು ನಂಬಿ ಪ್ರಾರ್ಥನೆ ಮಾಡಿದ್ರೆ ಆ ನಂಬಿಕೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತೆ. ಸ್ವಾಮಿ ಅನೇಕರನ್ನು ಸ್ವಸ್ಥ ಮಾಡಿದ ಯಾವ ರೀತಿಯಲ್ಲಿ? ನಂಬಿಕೆಯಿಂದಲೇ. ನಿನ್ನ ನಂಬಿಕೆ ನಿನ್ನ ಏನ್ ಮಾಡ್ತು? ಸ್ವಸ್ಥ ಮಾಡ್ತು. ಅಲ್ಲೆಲ್ಲೂಯ್ಯ. ದೇವರು ನಮ್ಮ ಪ್ರಾರ್ಥನೆಯಲ್ಲಿ ಎದುರು ನೋಡೋದು ಯಾವ್ದಂದ್ರೆ ನಂಬಿಕೆ. ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಅಲ್ಲೆಲ್ಲೂಯ್ಯ. ಹೆಸರಿಗಷ್ಟೇ ನನ್ನಲ್ಲಿ ನಂಬಿಕೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಬಾರದು. ಅಲ್ಲೆಲ್ಲೂಯ್ಯ. ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡಬಾರ್ದು. ನಾನು ಪ್ರಾರ್ಥನೆ ಮಾಡಿದ್ರೆ ಅದು ಆಗತ್ತೆ ಅಂತ ನಂಬಿಕೆ ನನ್ನಲ್ಲಿ ಇರಬೇಕು. ಆಮೇಲೆ ಆ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋದಾದರೆ ಆ ಪ್ರಾರ್ಥನೆ ದೇವರು ಕೇಳುತ್ತಾರೆ. ಆಮೇಲೆ 3ನೇದಾಗಿ ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನು ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 23ನೇ. ಯಾಕೆ ಅಂದ್ರೆ ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಹೃದಯದಲ್ಲಿ ಸಂಶಯ ಪಡದೆ, ತನ್ನ ಹೃದಯದಲ್ಲಿ ಅನುಮಾನವಿಲ್ಲದೆ, ಸಂಶಯ ಪಡದೆ, ಸಂದೇಹವಿಲ್ಲದೆ ತಾನು ಹೇಳುವವುಗಳು ಆಗುವವೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಅವನು ಹೇಳಿದಂತೆಯೇ ಆಗುವುದು. ಅಲ್ಲೆಲ್ಲೂಯ್ಯ. 3ನೇದಾಗಿ ದೇವರ ವಾಕ್ಯದ ಪ್ರಕಾರ ನಾವು ನೋಡುತ್ತೇವೆ, ಸಂದೇಹವಿಲ್ಲದೆ ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ಅನುಮಾನ ಇರಬಾರದು. ಅನುಮಾನ ಇದ್ರೆ ಜೀವಿತ ಚೆನ್ನಾಗಿರೋದಿಲ್ಲ. ಸಂದೇಹ ಪಟ್ರೆ ಕುಟುಂಬ ಚೆನ್ನಾಗಿರೋದಿಲ್ಲ. ಕುಟುಂಬನೇ ಚೆನ್ನಾಗಿರೋದಿಲ್ಲ, ನಮ್ಮ ಪ್ರಾರ್ಥನೆ ಚೆನ್ನಾಗಿರುತ್ತಾ? ಅರ್ಥ ಆಯ್ತಾ ನಾನು ಹೇಳೋದು? ಅಲ್ಲೆಲ್ಲೂಯ್ಯ. ನಾವು ಪ್ರಾರ್ಥನೆ ಮಾಡುವಾಗ ಎಂತ ಪ್ರಾರ್ಥನೆ ಮಾಡಬೇಕು? ಸಂದೇಹವಿಲ್ಲದೆ, ಅನುಮಾನವಿಲ್ಲದೆ ಪ್ರಾರ್ಥನೆ ಮಾಡಬೇಕು. ಅಲ್ಲೆಲ್ಲೂಯ್ಯ. ಇಲ್ಲ ಇಡೀ ರಾತ್ರಿ ಕೂತ್ಕೊಂಡು ಬೆಟ್ಟ ಹೋಗು ಅಂದ್ರೆ ಅಲ್ಲಿ ಹೋಗೋಂಗಿಲ್ಲ, ನಿನ್ನ ಮೈ ಮೇಲೆ ಒಂದು ಬೀಳ್ತಾವದು. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಯಾಕಂದ್ರೆ ನಿನ್ನ ಹೃದಯದಲ್ಲಿ ಏನಿದೆ ಅದು ಹೋಗಂಗಿಲ್ಲ. ಆದ್ರೆ ಬಾಯಿನಲ್ಲಿ ಅದು ಹೋಗು, ಹೃದಯದಲ್ಲಿ ಅದು ಹೋಗಂಗಿಲ್ಲ. ಬಾಯಿನಲ್ಲಿ ಹೋಗು. ಇಂಥ ಪ್ರಾರ್ಥನೆ ದೇವರು ಕೇಳ್ತಾನ? ಹೃದಯದಲ್ಲಿ ಫುಲ್ ಏನಿದೆ? ಗೊಂದಲ ಇದೆ, ಅನುಮಾನ ಇದೆ, ಸಂದೇಹ ಇದೆ, ಆಗೋದಿಲ್ಲ ಅಂತ. ಅಲ್ಲೆಲ್ಲೂಯ್ಯ. ಆದ್ರೆ ಬಾಯಿನಲ್ಲಿ ಮಾತ್ರ ದೇವರೇ ನೀನ್ ಮಾಡಿಕೊಡಪ್ಪ, ಯೇಸುವೇ ನೀನ್ ಮಾಡಿಕೊಡಪ್ಪ ಅಂತ ಏನ್ ಮಾಡ್ತದ ನಾವು ಪ್ರಾರ್ಥನೆ? ಆ ಪ್ರಾರ್ಥನೆ ದೇವರು ಕೇಳ್ತಾನ? ಆ ಪ್ರಾರ್ಥನೆ ಉತ್ತರ ಬರುತ್ತಾ? ಖಂಡಿತವಾಗಿ ಉತ್ತರ ಬರೋದಿಲ್ಲ. ಅಲ್ಲೆಲ್ಲೂಯ್ಯ. ಸಂದೇಹದಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ಏನ್ ಬರೋದಿಲ್ಲ? ಉತ್ತರ ಬರೋದೇ ಇಲ್ಲ. ಅಲ್ಲೆಲ್ಲೂಯ್ಯ.
ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ. ಯಾಕೋಬನ 1ನೇ ಅಧ್ಯಾಯ 6ನೇ ವಚನ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸ್ವಲ್ಪನೂ ಸಂದೇಹ ಪಡದೆ. ಆಮೇಲೆ ಅರ್ಥ ಆಯ್ತ್ರಿ? ನಮ್ಮ ಪ್ರಾರ್ಥನೆಯಲ್ಲಿ ಏನಿರಬಾರದು? ಸ್ವಲ್ಪ ಕೂಡ ಸಂದೇಹವಿರಬಾರದು, ಅನುಮಾನ ಇರಬಾರದು. ಹಲ್ಲೆಲೂಯಾ. ಹಂಗಿತ್ತಂದ್ರೆ ನಾವು ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಆಮೇಲೆ ಯಾಕಂದ್ರೆ ನಾವು ಒಂದು ಪ್ರಾರ್ಥನೆ ಮಾಡಿರ್ತೀವಿ, ಆ ಪ್ರಾರ್ಥನೆ ಮುಗಿದ ತಕ್ಷಣ ಹೊರಗೆ ಹೋಗಿರ್ತೀವಿ. ಅವಾಗ ಆ ಸುದ್ದಿ, ನೀವು ಏನ್ ಪ್ರಾರ್ಥನೆ ಮಾಡಿದ್ರು ಆ ವಿಷಯವನ್ನ ಏನ್ ಮಾಡಿರ್ತಾರೆ, ಒಬ್ಬರು ಬಂದು ಕೇಳ್ತಾರೆ, ಏನಮ್ಮ ಮತ್ತೆ ಏನ ಸಮಸ್ಯೆ ನಡೀತಿತ್ತಲ್ಲ, ಏನ್ ಚಲೋ ಆಯ್ತಾ, ಸರಿ ಆಯ್ತಾ ಅಂತ. ಅವಾಗ ಏನಂತಾರೆ, ಅವಾಗ ನಾವೇನಂತೀವಿ? ಹಲ್ಲೆಲೂಯಾ. ಏನ್ ಬಿಡ್ರಿ, ಅದು ಚಲೋ ಆಗೋದಿಲ್ಲ, ಸರಿ ಆಗೋದಿಲ್ಲ, ಅದ ಉದ್ದಕ್ಕಾಗಿ ಎಳಿತಾ ಇರ್ತಾವ. ಆದ್ರೆ ಇಲ್ಲಿ ಏನಂತ ಪ್ರಾರ್ಥನೆ ಮಾಡಿದಿ? ದೇವರೇ, ನೀನು ಮಾಡೇ ಮಾಡ್ತಿ ಗೊತ್ತು, ನನಗೆ ನೀನು ತೀರಿಸಿ ಅಂತ ಗೊತ್ತು, ನನ್ನ ಜೀವಿತದಲ್ಲಿ ಹೊಂದಿಕೊಂಡಿದ್ದೀನಿ ಅಂತ ಗೊತ್ತು ಅಂತ ಇಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಹೊರಗೆ ಹೋಗಿ ಆ ಸುದ್ದಿನ ಕೇಳುವಾಗ ನಮ್ಮ ಬಾಯಿಂದ ಎಂತ ಮಾತು ಬರುತ್ತೆ? ಏನ್ ಬೇಡ್ರಿ, ಅದು ಹಂಗೆ ಇರೋದೆ ಅಂದ್ಬಿಟ್ರೆ ಆ ಪ್ರಾರ್ಥನೆಗೆ ಉತ್ತರ ಬರುತ್ತಾ? ಹಲ್ಲೆಲೂಯಾ. ಅದು ಎಂತ ಪ್ರಾರ್ಥನೆ? ಸುಮ್ಮನೆ ಕಾಟಾಚಾರಕ ಪ್ರಾರ್ಥನೆ. ಹಲ್ಲೆಲೂಯಾ. ಯಾಕಂದ್ರೆ ಕಂಪ್ಲೀಟ್ ಆಗಿ ಫುಲ್ ಪ್ರಾರ್ಥನೆ ಮಾಡುವಾಗ ಎಂತ ಪ್ರಾರ್ಥನೆ ಮಾಡಿದಿ? ಅದು ಆಗೋದಿಲ್ಲ ಅಂತ ಅನುಮಾನದಲ್ಲಿ ಏನ್ ಮಾಡಿದಿ? ಪ್ರಾರ್ಥನೆ ಮಾಡಿದಿ. ಹಲ್ಲೆಲೂಯಾ. ಅಂದ ಮೇಲೆ ಆ ಪ್ರಾರ್ಥನೆಯನ್ನು ದೇವರು ಏನ್ ಮಾಡೋದಿಲ್ಲ? ಕೇಳೋದೇ ಇಲ್ಲ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಾಗ ಸ್ವಲ್ಪವೂ ಸಂದೇಹವಿಲ್ಲದೆ, ಅನುಮಾನ ಪಡದೆ ನಾವು ಪ್ರಾರ್ಥನೆ ಮಾಡಬೇಕು. ಅಂತ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ. ಹಲ್ಲೆಲೂಯಾ. 4ನೇದಾಗಿ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 40ನೇ ಕೀರ್ತನೆ 1ನೇ ವಚನ. ಪವಿತ್ರ ಬೈಬಲ್ನಲ್ಲಿ 40ನೇ ಅಧ್ಯಾಯ 1ನೇ ವಚನ. ನಾನು ಕರ್ತನಿಗಾಗಿ ತಾಳ್ಮೆಯಿಂದ ಕಾದಿದ್ದೇನು, ಆತನು ಕಿವಿಗೊಟ್ಟು ನನ್ನ ಮೊರೆಯನ್ನು ಲಕ್ಷಿಸಿದನು. ಆತನಿಗಾಗಿ ತಾಳ್ಮೆಯಿಂದ ಕಾದಿದ್ದೇನು, ಆದ ಕಾರಣ ಆತನು ನನ್ನ ಕೂಗಿಗೆ ಏನ್ ಮಾಡಿದ್ದಾನೆ? ಕಿವಿಗೊಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯಾ. 4ನೇದಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಬೇಕಾಗಿರೋದು ಏನದು? ತಾಳ್ಮೆಯಿಂದ ಕಾಯ್ತಾ ಇರ್ಬೇಕು. ಪೇಷನ್ಸ್. ಆಮೇಲೆ ಏನ್ ಬೇಕ್ರಿ ನಮಗೆ? ಪೇಷನ್ಸ್ ಬೇಕು. ಅಂದ್ರೆ ದೇವರ ಸಮ್ಮುಖದಲ್ಲಿ ಎಷ್ಟೊತ್ತಾಗ್ಲಿ, ಎಷ್ಟು ದಿನ ಆಗ್ಲಿ, ಎಷ್ಟು ವರ್ಷ ಆಗ್ಲಿ, ನಾವು ದೇವರ ಸಮ್ಮುಖದಲ್ಲಿ ಏನ್ ಮಾಡ್ಬೇಕಂತೆ? ನಾವು ತಾಳ್ಮೆಯಿಂದ ಕಾಯ್ತಾ ಇರ್ಬೇಕು. ಆಮೇಲೆ ಹಲ್ಲೆಲೂಯಾ. ಅಂದ್ರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಏನ್ ಮಾಡ್ತಾನೆ? ಕೇಳುತ್ತಾನೆ. ಅಬ್ರಹಾಮನಿಗೆ 100 ವರ್ಷ ಆಗುವಾಗ ಅವನಿಗೆ ಏನ್ ಬಂತು? ಮಗು ಬಂತು. ಆಮೇಲೆ ಈಸಾಕನನ್ನು ಏನ್ ಮಾಡಿದ? ಅವನು ಪಡೆದುಕೊಂಡ. ಕರೆಕ್ಟಾ? ಹಲ್ಲೆಲೂಯಾ. 100 ವರ್ಷ ಆಗುತ್ತೊಳಗೆ ಅವನಲ್ಲಿ ಏನಿತ್ತು? ತಾಳ್ಮೆ ಇತ್ತು, ಕಾಯುವಂತ ಗುಣ ಇತ್ತು. ಆದ ಕಾರಣ ದೇವರು ಅವನ ತಾಳ್ಮೆಯನ್ನು ನೋಡಿ ದೇವರು ಏನ್ ಮಾಡಿದ್ರು? ಅವನಿಗೆ ಸಂತಾನ ವೃದ್ಧಿಯನ್ನು ಕೊಟ್ಟರು. ನಾವು ಮದುವೆಯಾಗಿ 3 ವರ್ಷ ಇಲ್ಲ, 4 ವರ್ಷ ಇಲ್ಲ, ನಾವ್ ಏನ್ ಮಾಡ್ಬಿಡ್ತೀವಿ? ಆಗೋಂಗಿಲ್ಲ ಬಿಡು ಒಂದೇ ಬಿಡುವಿ. ಆಮೇಲೆ ಹಲ್ಲೆಲೂಯಾ. ಕರೆಕ್ಟಾ? ನಾವು ಮಾತ್ರ ಮನೇಲಿ ಇಷ್ಟರವ್ರೆ ಎಲ್ಲಿಂದ ಕಟ್ಕೊಂಡ್ ಬರ್ಬೇಕಿನ ಒಂದ್ ಮಗುನ ಆಗೋಲ್ಲ. ಆಮೇಲೆ ಹಲ್ಲೆಲೂಯಾ ಅಂತ ಹೇಳಿ ಅವಳಿಗೆ ಏನ್ ಮಾಡ್ತಾರೆ? ಹಾಕ್ತಾರೆ. ಹಲ್ಲೆಲೂಯಾ. ಆಮೇಲೆ ಆ ಕಡೆ ಏನ್ ಮಾಡ್ತಾರೆ? ಅವಳು ಇವನಿಗೆ ಏನ್ ಸಮಸ್ಯೆ ಇತ್ತೋ ಗೊತ್ತಿಲ್ಲ, ನನ್ ಮಗು ಆಗ್ಲಿಲ್ಲ ಅಂತ ಹೇಳಿ ಸಾರಲ್ಲ ಹಾಗೆ ಅವಳನ್ನ ನಾವ್ ಏನ್ ಮಾಡ್ತೀವಿ? ಬ್ಲೇಮ್ ಮಾಡ್ತಾ ಇರ್ತೀವಿ. ಹಲ್ಲೆಲೂಯಾ. ಆದ್ರೆ ಈ ಗರ್ಭಫಲವನ್ನು ಕೊಡೋದು ಯಾರು? ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಯಾಕೋಬನ ಹತ್ರ ಬಂದು ಯಾರು ಮಾಡ್ತಾರೆ? ಜಗಳ ಮಾಡ್ತಾಳೆ. ಯಾರು? ರೈಚಲ್. ಕನ್ನಡದಲ್ಲಿ ಅವಳ ಹೆಸರು ರಾಹೇಲಳು. ಬಂದು ಏನ್ ಮಾಡ್ತಾಳೆ? ನನ್ನ ಅಕ್ಕನಿಗೆ ಮಾತ್ರ ಮಗು ಕೊಡ್ತಿ, ನನ್ನ ಮಗುವನ್ನೇ ಕೊಡಲ್ಲ, ನೀ ನನ್ನ ಮಗು ಕೊಡ್ತೀಯಲ್ಲ ಅಂತ ಹೇಳಿ ಜಗಳ ಮಾಡ್ತಾಳೆ. ಆಮೇಲೆ ಲೇಯಲ್ಗೆ ಏನ್ ಬಂದಿದೆ? ಅಲ್ಲಿ ಲೇಯಲ್ಗೆ ದೇವರ ಕಟಾಕ್ಷದಿಂದ ಮಕ್ಕಳನ್ನ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ಅವಳ ತಂಗಿಗೆ ಏನಾಗ್ತಾ ಇಲ್ಲ? ಸಂತಾನನೇ ಇಲ್ಲ. ಅವಳ ಸಿಟ್ಟಿ ಯಾರು ಬರ್ತಾ ಇದೆ ಆಕಿಗೆ? ಗಂಡನ ಮೇಲೆ. ನನ್ನ ಅಕ್ಕನ ಮಾತ್ರ ಮಗು ಬರ್ತಾ ಇದ್ರೆ ನನ್ನ ಮಗುವಿನ ಬರಲಿಲ್ಲ, ನನಗೆ ತಾಳಿ ಕಟ್ಟಿಲ್ಲ ನೀನೆ ಅಂತ ಹೇಳಿ ಜಗಳ ಮಾಡ್ತಾರೆ. ಅವಾಗ ಯಾಕೋಬ ತಿಳಿದವನಾಗಿ ಒಂದು ಮಾತು ಹೇಳಿದವನು, ಲೇ ನಾನೇನ್ಲೇ ಮಾಡ್ಲಿ? ಆಮೇಲೆ ಹಲ್ಲೆಲೂಯಾ. ದೇವರ ಕಟಾಕ್ಷ ನಿನ್ನ ಮೇಲೆ ಅಂದ್ರೆ ನಾನೇನ್ಲೇ ಮಾಡ್ಲಿ ಅಂತ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಮಕ್ಕಳು ಕೇಳಿದವ್ರಿಗೆಲ್ಲ ಸಿಗೋದಿಲ್ಲ ಬೇರೆ. ಹಲ್ಲೆಲೂಯಾ. ದೇವರ ಕಟಾಕ್ಷವಿರಬೇಕು. ಆದ್ರೆ ಜಗ್ಗು ಪ್ರೀತಿ ಮಾಡಿದ ಯಾರನ್ನ? ರಾಗಿಯನ್ನು ಪ್ರೀತಿ ಮಾಡಿದ್ರು. ಆದ್ರೆ ಮಕ್ಕಳು ಬರ್ತಾ ಇರೋದು ಯಾರಿಗೆ? ಆಮೇಲೆ ಅರ್ಥ ಆಯ್ತಾ ನಾನು ಹೇಳೋದು ನಿಮಗೆ? ಹಲ್ಲೆಲೂಯಾ. ಅವನ್ ಜಗ್ಗಾಗಿ ಇರೋದು ಯಾರ ಮನೆಯಲ್ಲಿ? 2ನೇ ಹೆಂಡತಿಯಾಗಿರೋದು ರಾಗಿನ ಮನೆಯಲ್ಲಿ. ಆದ್ರೆ ಅಲ್ಲಿ ಹೆಚ್ಚಾಗಿ ಮಕ್ಕಳು ಬರ್ತಾ ಇರೋದು ಯಾರಿಗೆ?
ಅಕ್ಕನಾಗಿರುವಂತ ಲೇಯಳಿಗೆ. ಅಂದ್ರೆ ದೇವರ ಕಟಾಕ್ಷವು ಲೇಯರ್ ಮೇಲೆ ಇತ್ತು, ಆದರೆ ದೇವರ ಕಟಾಕ್ಷ ಯಾರ ಮೇಲೆ ಇಲ್ಲ, ರಾಗಗಳ ಮೇಲೆ ಇಲ್ಲ. ಅಲ್ಲೆಲ್ಲೂಯ, ಅರ್ಥ ಆಯ್ತಲ್ಲ? ಸೊ ದೇವರ ಸಮ್ಮುಖದಲ್ಲಿ ನಾವು ಎಷ್ಟು ತಾಳುತ್ತೀವೋ, ಎಷ್ಟು ಕಾಯ್ತೀವೋ, ಅಷ್ಟು ಆಶೀರ್ವಾದ. ಆಮೆನ್. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ವಾಕ್ಯ ಓದಿಕೊಳ್ಳೋಣ. ಲೂಕನು ಬರೆದಂತ ಸುವಾರ್ತೆ, ಜೇಮ್ಸ್ 5ನೇ ಅಧ್ಯಾಯ, ಯಾಕೋಬನು 5:11 ವಚನ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ತಾಳಿಕೊಳ್ಳುವವರು ಧನ್ಯರು. ಆಮೆನ್. ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದರಷ್ಟೇ. ಆಮೆನ್. ಅಲ್ಲೆಲ್ಲೂಯ. ಅರ್ಥ ಆಯ್ತಲ್ರಿ? ತಾಳ್ಮೆ, ಕಾಯ್ತಾ ಇರೋದು ಗುಣ ಎಲ್ಲಿ ಬರ್ತಾ ಇದೆ? ಪೇಷನ್ಸ್. ಯೋಬವನ್ನು ನೋಡಿ ಕಲೀರಿ ಅಂತ ದೇವರು ಹೇಳ್ತಾ ಇದ್ದಾನೆ. ಆಮೆನ್. ಅಲ್ಲೆಲ್ಲೂಯ. ತಾಳಿಕೊಳ್ಳುವವನೇ ಧನ್ಯನು. ಯೋಬನಿಗೆ ಎಂತ ತಾಳ್ಮೆ ಇತ್ತು! ಅವನ ಗಂಡ, ಹೆಂಡತಿ, ಮಕ್ಕಳು, ಆಸ್ತಿ, ಐಶ್ವರ್ಯ ಅಂತ ಹೇಳಿ ಎಲ್ಲಾ ವಿಧದಲ್ಲಿ ಅವನು ಹೆಂಗಿದ್ದ? ತುಂಬಾ ಚೆನ್ನಾಗಿದ್ದ. ಅಲ್ಲೆಲ್ಲೂಯ. ಆದ್ರೆ ಅವನ್ನ ಶೋಧಿಸಲಿಕ್ಕೆ ದೇವರ ಹತ್ರ ಹೋಗಿ ಸೈತಾನ್ ಏನ್ ಮಾಡ್ತಾನೆ? ಪರ್ಮಿಷನ್ ತಗೊಂಡು ಬರ್ತಾನೆ. ಅಲ್ಲೆಲ್ಲೂಯ. ಬಂದ ಮೇಲೆ ಒಂದೊಂದಾಗಿ ಹೋಗ್ತಾ ಇದೆ. ಆಮೇಲೆ ಏನಾಗ್ತಾ ಇದ್ರಿ? ಒಂದೊಂದಾಗಿ ಹೋಗ್ತಾ ಇದೆ. ಅಯ್ಯೋ, ಪ್ರಳಯ ಬಂದು ನಿಮ್ಮ ಆಸ್ತಿ ಎಲ್ಲ ಕೊಚ್ಕೊಂಡು ಹೋಯ್ತು. ಅವಾಗ ಒಬ್ಬ ಸೈಲೆಂಟ್ ಆಗಿದ್ದಾರೆ. ಆಮೇಲೆ ಇನ್ನೊಬ್ಬ ಓಡಿ ಬರ್ತಾನೆ, ಕುರಿ ದನ ಎಲ್ಲ ನೀರಿನಲ್ಲಿ ಹೋಯ್ತು. ಸೈಲೆಂಟ್ ಆಗಿದ್ದಾನೆ. ನಿಮ್ಮ ಕೆಲಸಗಾರರು ಸಹ ಎಲ್ಲ ಸತ್ತು ಹೋಗ್ಬಿಟ್ರು ಅದರಲ್ಲಿ. ಸೈಲೆಂಟ್ ಆಗಿದ್ದಾನೆ. ಮತ್ತೆ ಬರ್ತಾ ಇದ್ದಾರೆ, ಅಯ್ಯೋ ನಿನ್ನ ಎಲ್ಲ ಮಕ್ಕಳು ಸಹ ಸತ್ತು ಹೋಗ್ಬಿಟ್ರು. ಸೈಲೆಂಟ್ ಆಗಿದ್ದಾನೆ. ಅಲ್ಲೆಲ್ಲೂಯ. ಲಾಸ್ಟಿಗೆ ಅವನಿಗೆ ಏನ್ ಬಂತು? ಅನಾರೋಗ್ಯ ಬಂತು, ಚರ್ಮದಲ್ಲಿ ರೋಗ ಬಂತು, ಮೈಯೆಲ್ಲ ಕೆಬ್ಬರ್ಕೊಂಡು ರಕ್ತ ಬರುವಂತ ರೋಗ ಬಂತು. ಅವಾಗ ನಾವು ಹೆಂಗಿದ್ದ? ಸೈಲೆಂಟ್ ಆಗಿದ್ದ. ಆದ್ರೆ ಇಷ್ಟೆಲ್ಲಾ ಸುದ್ದಿ ಕೇಳಿ ಅವನು ಹೆಂಗಿದ್ದ? ತಾಳ್ಮೆಯಿಂದ ಇದ್ದ. ಆದ್ರೆ ಅವನ ಹೆಂಡತಿ ಹೆಂಗಿದ್ದಿಲ್ಲ? ಅವಳಿಗೆ ತಾಳ್ಮೆನೇ ಇಲ್ಲ. ನೀನಲ್ಲ ಒಂದು ಗಂಡಸು, ಇಷ್ಟೆಲ್ಲ ಸುದ್ದಿ ಬಂದವ, ನೀ ಸುಮ್ಮನೆ ಕೂತ್ಕೊಂಡಿದ್ಯಲ್ಲ. ನೀನು ಇಂಥ ಗತಿನ ಕೊಟ್ಟ ದೇವರಿಗೆ ಏನ್ ಮಾಡಿ? ನೀನು ಒಂದು 4 ಚಲೋ ಬೈದು ನೀನ್ ಸತ್ ಹೋಗ್ಬಿಡು, ಇರೋದೇ ವೇಸ್ಟ್ ಅಂತ ಹೇಳ್ತಾಳೆ. ಯಾರು? ತಾಳಿ ಕಟ್ಕೊಂಡು ಜೀವ ಹೋಗಿ ಪ್ರೀತಿ ಮಾಡ್ಬೇಕಾಗಿ ಹೇಳಕತ್ತಲ್ಲಿ. ಆಮೇಲೆ ಅದ್ರಲ್ಲಿ ಏನಂತೆ? ಸತ್ ಹೋಗ್ಬಿಡು. ಇಂಥ ಪರಿಸ್ಥಿತಿ ಕೊಟ್ಟ ದೇವರನ್ನ ಇನ್ನು ಯಾಕೆ ನಂಬಿದ್ದಿ? ಆಮೇಲೆ ಅವಾಗ ಯೋಬನು ಒಂದೇ ಮಾತು ಹೇಳಿದ, ದೇವರು ಕೊಟ್ರು, ದೇವರು ತೆಗೆದುಕೊಂಡ್ರು, ದೇವರ ನಾಮಕ್ಕೆ ಸ್ತೋತ್ರ. ಆಮೆನ್. ಹಲ್ಲೆಲೂಯ. ಇದು ಮಾತ್ರ ಮಂದಿ ಬಂದು ಹೇಳಿದ್ರು, ಅವ್ನ ಸ್ನೇಹಿತರುಗಳು, ದೋಸ್ತರುಗಳು ಬರ್ತಾರ, ಯಾಕ್ಲೇ ಮಗನೇ, ಯಾಕ ಇಷ್ಟೆಲ್ಲ ಗತಿ ಬಂದವಲ್ಲ, ನೀ ಏನ್ ತಪ್ಪು ಮಾಡಿದಿ, ನೀನ್ ಏನ್ ಪಾಪ ಮಾಡಿದಿ, ನೀನ್ ಏನ್ ಕರ್ಮ ಮಾಡಿದಿ, ದೇವರಿಗೆ ಇಷ್ಟಪಡದೆ ಏನೋ ಮಾಡಿರ್ತೀನಿ ನೀನು. ಆಮೇನ್. ಹಲ್ಲೆಲೂಯ. ಅದಕ್ಕೆ ದೇವರು ಏನ್ ಮಾಡಿದಾನೆ? ಇಂಥ ಗತಿ ಕೊಟ್ಟಿದ್ದಾನೆ. ನಮ್ಮ ಮುಂದೆ ಮಾಸ್ಟರ್ ನೀನ್ ಚಲೋ ಒಳ್ಳೆಯವನಾಗಿದ್ದಿ, ಆದ್ರೆ ಒಳಗೊಳಗೆ ಏನ್ ಮಾಡಿದೀಯ ಪಾಪ, ಏನ್ ಮಾಡಿದೀಯ ಕರ್ಮ ಅಂತ ಅವರು ಬಂದು ಏನ್ ಮಾಡಿದ್ರು? ನೋವಿಸಿದ್ರು. ಆಮೇಲೆ ಹಲ್ಲೆಲೂಯ. ಆದ್ರೆ ಅವನ್ ಏನ್ ಮಾಡ್ಲಿಲ್ಲ. ತಪ್ಪು ಮಾಡಿದ್ರೆ ದೇವ್ರು ನೋಡ್ಕೊಳ್ಳಪ್ಪ. ನಿಮ್ ಬಾಯಿಂದ ಏನ್ ಮಾಡ್ಬೇಡ್ರಿ, ಹೊಲಸ್ ಮಾತಾಡಕ್ ಹೋಗ್ಬೇಡ್ರಿ, ದೇವ್ರು ನೋಡ್ಕೊಳ್ಳಿ ಬಿಡು. ಇಷ್ಟ ಇದ್ರೆ ಇರ್ತೀನಿ, ಇಲ್ಲಾಂದ್ರೆ ಹೋಗ್ತೀನಿ ಅಂತ ಹೇಳಿ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾನ ಅವನು. ಆಮೇಲೆ ಹಲ್ಲೆಲೂಯ. ಆ ಒಂದು ತಾಳ್ಮೆಯನ್ನ ದೇವರು ನೋಡಿ ಅವನು ಕಳೆದುಕೊಂಡಿದ್ದು ಎಲ್ಲವನ್ನು ದೇವರು ಎರಡರಷ್ಟು ಕೊಡ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯ. ಹಲ್ಲೆಲೂಯ. ಸತ್ತಿದ 3 ಮಕ್ಕಳು, ಆದ್ರೆ ಪಡೆದುಕೊಂಡಿದ್ದು 7 ಮಕ್ಕಳು. ಆಮೇಲೆ ಹಲ್ಲೆಲೂಯ. ಅವನು ಹೋಗಿದ ಆಸ್ತಿ ಇಷ್ಟು, ಆದ್ರೆ ಪಡೆದುಕೊಂಡಿದ್ದು ಜಂಕ್. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ನಾವು ಎಷ್ಟು ಮಟ್ಟಿಗೆ ಕಾಯ್ತೀವೋ ದೇವರು ಅಷ್ಟು ಮಟ್ಟಿಗೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಕೊಡುತ್ತಾನೆ. ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರ ಸಮ್ಮುಖದಲ್ಲಿ ಕಾಯುವುದನ್ನು ಕಲಿಬೇಕು. ಆಮೇಲೆ ಅದು ಎಷ್ಟು ದಿನ ಆಗಲಿ, ಯಾರು ಏನೇ ಹೇಳಿರಲಿ, ನಾವು ಪ್ರಾರ್ಥನೆ ಮಾಡೋದು ನಿಲ್ಲಿಸದೆ ಆ ಪ್ರಾರ್ಥನೆ ಮಾಡ್ತಾನೇ ಇರಬೇಕು. ಹಲ್ಲೆಲೂಯ. ಆ ತಾಳ್ಮೆಯನ್ನು ದೇವರು ಏನ್ ಮಾಡ್ತಾನೆ? ಕೇಳ್ತಾರೆ. ಸೊ 4ನೇದಾಗಿ ನಾವು ತಾಳ್ಮೆಯಿಂದ ಏನ್ ಮಾಡ್ಬೇಕು? ಪ್ರಾರ್ಥನೆಯಲ್ಲಿ ಕಾಯ್ತಾ ಇದ್ರೆ ದೇವರು ನಾವು ಪ್ರಾರ್ಥನೆ ಏನ್ ಮಾಡ್ತಾರೆ? ಕೇಳುತ್ತಾರೆ. ಹಲ್ಲೆಲೂಯ. 5ನೇದಾಗಿ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನ 4ನೇ ಅಧ್ಯಾಯ 3ನೇ ವಚನ. ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ದುರಭಿಪ್ರಾಯದಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ದೇವರು ಏನ್ ಮಾಡೋದಿಲ್ಲ? ಕೇಳೋದೇ ಇಲ್ಲ.
ಹಲ್ಲೆಲೂಯ. ಅರ್ಥ ಆಯ್ತಾ? ರಾಂಗ್ ಮೋಟಿವ್ ಆಗಿ ನಾವು ಪ್ರಾರ್ಥನೆ ಮಾಡಬಾರ್ದು. ಹಲ್ಲೆಲೂಯ. ಸೊ ದುರಭಿಪ್ರಾಯಕ್ಕಾಗಿ ನಾವು ಏನ್ ಮಾಡಬಾರ್ದು? ಪ್ರಾರ್ಥನೆ ಮಾಡಬಾರದು. ಅಂತ ಪ್ರಾರ್ಥನೆ ದೇವರು ಸ್ವಲ್ಪ ಏನ್ ಮಾಡೋದಿಲ್ಲ, ಕೇಳೋದೇ ಇಲ್ಲ. ಆಮೇಲೆ ಹಲ್ಲೆಲೂಯ. ಏಕೆಂದ್ರೆ ದೇವರು ಹೇಳಿದ್ದಾರೆ ಎಲ್ಲರೂ ಸತ್ಯ ಮಾರ್ಗಕ್ಕೆ ಬರಬೇಕು. ಆಮೇಲೆ ಎಲ್ಲರನ್ನೂ ಪ್ರೀತಿಸಬೇಕು ದೇವರು ಹೇಳಿದ್ದಾರೆ. ನಿನ್ನ ಹಾಗೆ ನಿನ್ನ ನೆರೆಯನ್ನು ಪ್ರೀತಿಸಬೇಕು ಹೇಳಿದ್ದಾರೆ. ಅಂದ ಮೇಲೆ ನಿನ್ನ ದುರಭಿಪ್ರಾಯಕ್ಕಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ಏನ್ ಮಾಡೋದಿಲ್ಲ, ಕೇಳುವುದಿಲ್ಲ. ಒಂದು ಇನ್ಸಿಡೆಂಟ್ ಅನ್ನು ಕೂಡ ನಾವು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 53ನೇ ವಚನಗಳಿಂದ 56ನೇ ವಚನಗಳವರೆಗೆ ವಾಕ್ಯಗಳನ್ನು ಓದಿಕೊಳ್ಳೋಣ. ಆದರೆ ಆತನು ಯೆರೂಸಲೇಮಿಗೆ ಹೋಗುವವನಾಗಿದ್ದರಿಂದ ಆ ಸಮಾಜದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಆತನ ಶಿಷ್ಯರಾದ ಯಾಕೋಬ ಯೋಹಾನರು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ಆಗ ಅವರೆಲ್ಲರೂ ಬೇರೆ ಹಳ್ಳಿಗೆ ಹೋದರು. ಆಮೇಲೆ ಅರ್ಥ ಆಯ್ತಾ? ರಾಂಗ್ ಮೋಟಿವ್ ಪ್ರೇಯರ್ ದೇವರು ಎಂದಿಗೂ ಕೇಳುವುದಿಲ್ಲ. ಆಮೇಲೆ ಅರ್ಥ ಆಯ್ತಲ್ಲ? ಏಕಂದ್ರೆ ಯೇಸುಸ್ವಾಮಿ ಜೊತೆನೆ ಶಿಷ್ಯರುಗಳಿದ್ದಾರೆ, ಒಳ್ಳೇದನ್ನ ಕಲಿಬೇಕಾಗಿತ್ತು. ಆದ್ರೆ ಒಂದು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಜನರು ಏನ್ ಮಾಡ್ತಾ ಇಲ್ಲ, ಇವರನ್ನ ಸೇರಿಸ್ಕೊಳ್ತಾ ಇಲ್ಲ. ಸೇರಿಸ್ಕೊಳ್ಳಂತ ಮೇಲೆ ಇವರ ಜೊತೆಗಿದ್ದ ಶಿಷ್ಯರು ಏನ್ ಮಾಡ್ತಾರೆ, ಸ್ವಾಮಿ ಹಿರಿಯ ಪ್ರಾರ್ಥನೆ ಮಾಡುವಾಗ ಆಕಾಶದಿಂದ ಬೆಂಕಿ ಬಂದು ಎಲ್ಲರನ್ನು ಸುಟ್ಟಾಕ್ತಲ್ಲ, ಅದೇ ಪ್ರಕಾರವಾಗಿ ಈಗ ಏನ್ ಮಾಡ್ರಿ ನೀವು, ನಾವು ಪ್ರಾರ್ಥನೆ ಮಾಡ್ತೀವಿ, ಬೆಂಕಿ ಬಂದು ಇವ್ರನ್ನ ಸುಟ್ಟಾಕ್ಬಿಡ್ಲಿ, ನನಗೆ ಮನಸ್ಸಿದೆಯೋ ಅಂತ ಕೇಳ್ತಾರೆ. ಆಮೇಲೆ ಅವಾಗ ದೇವರಿಗೆ ಒಂಥರ ವಿಚಿತ್ರವಾಗಿ ಎಲ್ಲ ಬಂದು ತಿರುಗಿ ನೋಡಿ, ಎಂತ ಆತ್ಮ ನಿಮ್ಮಲ್ಲಿದೆ, ಆಮೇಲೆ ಎಂತ ಆತ್ಮ ನಿಮ್ಮಲ್ಲಿ ಇದೆ ಅಂತ ದೇವರು ಏನ್ ಮಾಡಿದ್ರು, ಅವ್ರನ್ನ ಗದರಿಸಿದ್ರು ಎಂಬುದಾಗಿ ನೋಡುತ್ತೇವೆ. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಾ? ಇನ್ನೊಬ್ಬರು ಹಾಳಾಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ದೇವರು ಕೇಳೋಂಗಿಲ್ರಿ. ಕೇಳ್ತಾರ? ಕೇಳೋದೇ ಇಲ್ಲ. ರಾಂಗ್ ಮೋಟಿವ್, ತಪ್ಪಾದ ಒಂದು ಆಲೋಚನೆ, ದುರಾಶೆ, ದುರಭಿಪ್ರಾಯದಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ಖಂಡಿತವಾಗಿಯೂ ದೇವರ ಪ್ರಾರ್ಥನೆ ಕೇಳೋದೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಪ್ರಾರ್ಥನೆ ಹೆಂಗಿರ್ಬೇಕು, ಯೋಗ್ಯವಾಗಿರ್ಬೇಕು. ಹಲ್ಲೆಲೂಯ. ಯಾಕಂದ್ರೆ ದೇವರೇ ನಿನ್ನ ಶಪಿಸುವವರನ್ನು ಏನ್ ಮಾಡಿ, ನೀನು ಆಶೀರ್ವದಿಸು ಅಂತ ದೇವರೇ ಹೇಳಿದ್ದಾನೆ. ಅಂದ ಮೇಲೆ ದೇವರೇ ಇವರು ನನಗೆ ಹಿಂಸೆ ಕೊಡ್ತಾ ಇದ್ದಾರೆ, ಇವರು ನೀನು ಒಂದು ಗತಿ ತೋರಿಸ್ಬೇಕಂತ ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ಏನ್ ಮಾಡೋಂಗಿಲ್ಲ, ಪ್ರಾರ್ಥನೆ ಕೇಳೋದಿಲ್ಲ. ಯಾಕಂದ್ರೆ ನಾವು ಅನೇಕ ಸಾರಿ ಹಂಗೆ ಪ್ರಾರ್ಥನೆ ಮಾಡ್ತೀವಿ, ಅನೇಕ ಸಾರಿ ಏನ್ ಮಾಡ್ತೀವಿ, ಹಂಗೆ ಪ್ರಾರ್ಥನೆ ಮಾಡ್ತೀವಿ. ಹಲ್ಲೆಲೂಯ. ಏನಕ್ಕೆ ಪ್ರಾರ್ಥನೆ ಮಾಡ್ತೀವಿ, ಯಪ್ಪ ದೇವರೇ ಇಷ್ಟೆಲ್ಲ ಹಿಂಸೆ ಕೊಡ್ತದ ನನ್ಗೆ ಗೊತ್ತಿದೆಯೋ ಇಲ್ವೋ ಅಂದ್ರೆ ಏನರ್ಥ, ನಿನ್ ಮನಸ್ಸಲ್ಲಿ ಏನು ಹೇಳ್ತಾ ಇದೆ, ನಿನ್ ಮನಸ್ಸು ಏನು ಬಯಸ್ತಾ ಇದೆ, ಅವ್ರಿಗೆ ಏನಾದ್ರು ಆಗ್ಬೇಕು. ಆಮೇಲೆ ಹಲ್ಲೆಲೂಯ. ಅಂದ್ರೆ ಒಳಗೆ ಮನಸ್ಸಿನಲ್ಲಿ ಅವ್ರಿಗೆ ಏನಾದ್ರು ಆಗ್ಬೇಕು. ಆದ ಕಾರಣ ದೇವರು ಏನ್ ಮಾಡ್ತಾರೆ, ನೀ ತಪ್ಪಾಗಿ ದುರಭಿಪ್ರಾಯದಿಂದ ಪ್ರಾರ್ಥನೆ ಮಾಡಿದ್ರೆ ದೇವರು ಏನ್ ಮಾಡೋಂಗಿಲ್ರಿ, ಪ್ರಾರ್ಥನೆ ಕೇಳೋಂಗಿಲ್ಲ. ಒಂದು ವೇಳೆ ನೀನ್ ಹಾಳಾಗಿ ಅಂತ ಅವನ ಪ್ರಾರ್ಥನೆ ಮಾಡಿದ್ರು ನೀನ್ ಚಿಂತೆ ಮಾಡಕ್ ಹೋಗ್ಬೇಡ, ದೇವ್ರ ಪ್ರಾರ್ಥನೆ ಕೇಳೋದಿಲ್ಲ. ಗೊತ್ತಾಯ್ತಲ್ಲ? ಅಯ್ಯೋ ಅವ್ರು ನನ್ ಬಗ್ಗೆ ಹಿಂಗ್ ಪ್ರಾರ್ಥನೆ ಮಾಡ್ಬಿಟ್ರು ಅಂತ ಹೇಳಿ ಹೆದರಕ್ ಹೋಗ್ಬೇಡ. ಹಲ್ಲೆಲೂಯ. ಯಾಕಂದ್ರೆ ದೇವರು ಅವ್ರ ದುರಭಿಪ್ರಾಯಕ್ಕಾಗಿ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನ್ ಮಾಡೋಂಗಿಲ್ರಿ, ಕೇಳೋದೇ ಇಲ್ಲ. ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರ್ಲಿ. ಆಮೇಲೆ ಹಲ್ಲೆಲೂಯ. ಯಾಕಂದ್ರೆ ದೇವರು ನಮಗೆ ಯೋಗ್ಯವಾಗಿದ್ದರೆ ನಮ್ಮ ಹಿತಚಿಂತಕನಾಗಿ ಮಾಡೇ ಮಾಡ್ತಾನೆ. ಹಲ್ಲೆಲೂಯ. ದುರಭಿಪ್ರಾಯದಿಂದ ನಾವೇನ್ ಮಾಡಬಾರ್ದ್ರಿ, ಪ್ರಾರ್ಥನೆ ಮಾಡಬಾರ್ದು. ಅಂತ ಪ್ರಾರ್ಥನೆ ದೇವರು ಏನ್ ಮಾಡೋದಿಲ್ಲ, ಕೇಳೋದೇ ಇಲ್ಲ. ವಾಕ್ಯ 6ನೇದಾಗಿ 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳೋಣ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುತ್ತೇನೆ. ಆಮೆನ್. ಹಲ್ಲೆಲೂಯ. ದೇವರ ವಾಕ್ಯ ಏನು ಹೇಳ್ತಾ ಇದೆ, ತನ್ನನ್ನೇ ತಾನೇ ತಗ್ಗಿಸಿಕೊಂಡು ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ತನ್ನ ಸ್ಥಾನವನ್ನೇ ಬಿಟ್ಟು ಏನ್ ಮಾಡ್ತಾರೆ, ನಿನ್ನನ್ನು ಆಶೀರ್ವದಿಸುತ್ತಾರೆ. ಆಮೆನ್. ಹಲ್ಲೆಲೂಯ. ಸೊ ನಮ್ಮಲ್ಲಿ ಏನಿರ್ಬೇಕ್ರಿ, ತಗ್ಗಿಸಿಕೊಳ್ಳುವಂತ ಗುಣ ಇರಬೇಕು. ಪ್ರಾರ್ಥನೆಯಲ್ಲಿ ನಾವ್ ಏನ್ ಮಾಡ್ಬೇಕು, ತಗ್ಗಿಸಿಕೊಳ್ಳಬೇಕು. ನಾ ಪ್ರಾರ್ಥನೆ ಮಾಡುವಾಗ ನನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ನಾ ಪ್ರಾರ್ಥನೆ ಮಾಡಿದ್ರೆ ದೇವರು ನನ್ನ ಪ್ರಾರ್ಥನೆ ಏನ್ ಮಾಡ್ತಾರೆ, ಕೇಳ್ತಾರೆ. ಹಲ್ಲೆಲೂಯ. ಅದಕ್ಕೊಂದು ಇನ್ಸಿಡೆಂಟ್ ಅನ್ನ ಓದಿಕೊಳ್ಳೋಣ. ಅದೇ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನಗಳಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. ಅದೇನೆಂದರೆ,
ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವವನು ಅಂದನು. ಆಮೆನ್. ಹಲ್ಲೆಲೂಯಾ. ಒಂದು ಒಳ್ಳೆ ಸ್ಕ್ರಿಪ್ಚರ್ ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಬ್ಬರು ವ್ಯಕ್ತಿಗಳು ಪ್ರಾರ್ಥನೆ ಮಾಡಿದ್ದಾರೆ. ಒಬ್ಬನು ಹೋಗಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ನಾನು ಉಳಿದ ಜನದಂತೆ ಇಲ್ಲ, ಅವರಂತೆ ಇಲ್ಲ, ಅವರಂತೆ ಅನ್ಯಾಯ ಮಾಡ್ತಾ ಇಲ್ಲ, ಅವರಂತೆ ವ್ಯಾಪಾರ ಮಾಡ್ತಾ ಇಲ್ಲ, ಅವರಂತೆ ನಾನು ಒಳ್ಳೆದು ಕೆಟ್ಟ ಕೆಟ್ಟ ಬೈಗಳು ಮಾತಾಡ್ತಾ ಇಲ್ಲ, ಅವರಂತೆ ನೀಚನಾಗಿ ನಾನು ಜೀವಿಸ್ತಾ ಇಲ್ಲ. ನಾನು ಪ್ರತಿ ವಾರ ಸಭೆಗೆ ಬಂದಿದ್ದೀನಿ, ನಾನು ಪ್ರತಿ ವಾರ ಉಪವಾಸ ಮಾಡಿದ್ದೇನೆ, ದಿನಕ್ಕೆ 2 ಸಾರಿ ಪ್ರಾರ್ಥನೆ ಮಾಡಿದ್ದೇನೆ, ನನಗೆ ಎಷ್ಟಾಗುತ್ತೋ ಅಷ್ಟು ದುರ್ದಲ್ಲಿ ಕಾಣಿಕೆ ಕೊಡ್ತಾ ಬಂದಿದ್ದೇನೆ. ಸಾಧ್ಯ ಕಾರಣ ನಾನು ಏನ್ ಮಾಡಿ ನೀನು ನನ್ನ ಪ್ರಾರ್ಥನೆ ಕೇಳ್ಬೇಕಂತ ಒಬ್ಬ ಪ್ರಾರ್ಥನೆ ಮಾಡ್ತಾ, ಆಮೇಲೆ ಇನ್ನೊಬ್ಬ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸ್ವಾಮಿ, ನಿನ್ನ ಆಕಾಶದಲ್ಲಿ ಕಣ್ಣೆತ್ತಿ ನೋಡ್ಲಿಕ್ಕೂ ನನಗೇನಿಲ್ಲ, ಯೋಗ್ಯತೆ ಇಲ್ಲ ಅಂತ ಎದೆ ಬಡಿದುಕೊಂಡು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪಾಪಿಯಾದ ನನ್ನನ್ನು ಕರುಣಿಸು ಅಂತ ತಗ್ಗಿಸಿಕೊಳ್ಳುತ್ತಾನೆ. ಏನೂ ಇಲ್ಲ ನನ್ನಲ್ಲಿ, ಎಲ್ಲಾ ನೀನೇ ಸ್ವಾಮಿ, ನನ್ನಲ್ಲಿ ಏನಿಲ್ಲ ಅಂತ ತಗ್ಗಿಸಿಕೊಳ್ಳುತ್ತಾನೆ. ಆಗ ಮನೆಗೆ ಹೋಗೋದು, ನೀತಿವಂತನಾಗಿ ಹೋಗಿದವನು ಯಾವ? ತಗ್ಗಿಸಿಕೊಂಡವನು. ಆಮೇಲೆ ಹಲ್ಲೆಲೂಯಾ. ಅವನೇನ್ ಮಾಡಿದ? ನೀತಿವಂತನಾಗಿ ಸಮಾಧಾನದಿಂದ ಹೊರಟು ಹೋಗ್ತಾ ಇದ್ದಾನೆ. ಆದರೆ ಇನ್ನೊಬ್ಬನು ಹಾಗೆ ಹೋಗ್ಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಯೇಸುಸ್ವಾಮಿ ಹೇಳಿದ ಮಾತು ಇದು. ಹಲ್ಲೆಲೂಯಾ. ತಾಳುವವನೇ ಧನ್ಯನು, ತಗ್ಗಿಸಿಕೊಂಡವನು ಹೆಚ್ಚಿಸಲ್ಪಡುತ್ತಾನೆ, ಆದ್ರೆ ಹೆಚ್ಚಿಸಿಕೊಳ್ಳುವವನು ಆಮೇಲೆ ಹಲ್ಲೆಲೂಯಾ. ಯಾವಾಗಲೂ ಪ್ರಾರ್ಥನೆ ನಮ್ಮನ್ನು ಹೆಚ್ಚಿಸ್ಕೋಬಾರದು. ನಾನು ಮಾಡಿನಲ್ಲ ಅಂತ ಹೇಳಿ, ಹಲ್ಲೆಲೂಯಾ, ನಾನು ಏನು ಇಲ್ಲ ಅಂತ ತಗ್ಗಿಸ್ಕೋಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ತಗ್ಗಿಸಿಕೊಂಡು ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪ್ರಾರ್ಥನೆ ದೇವರು ಏನ್ ಮಾಡ್ತಾನೆ? ಕೇಳುತ್ತಾನೆ. ಆಮೆನ್. ಹಲ್ಲೆಲೂಯಾ. 7ನೇದಾಗಿ ಒಂದು ವಾಕ್ಯವನ್ನು ಬೇಗ ಓದಿಕೊಳ್ಳೋಣ. ಮತ್ತಾಯನ ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 7 ಮತ್ತು 8ನೇ ವಚನ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆದದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಜ್ಞಾನಿಗಳಾಗಿ ಪ್ರಾರ್ಥನೆ ಮಾಡಿದ್ರೆ ದೇವರ ಪ್ರಾರ್ಥನೆ ಕೇಳೋದಿಲ್ಲ. ಹಲ್ಲೆಲೂಯಾ. ಹೇಳಿದನ್ನೇ 100 ಸಲ ಹೇಳಿ, ಕೇಳಿದನ್ನೇ 100 ಸಲ ಕೇಳಿ, ಯಾವಾಗಲೂ ಹಂಗೆ ಗುಣಗುಟ್ಟುತ್ತಾ ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವರು ಏನ್ ಮಾಡೋದಿಲ್ಲ? ಪ್ರಾರ್ಥನೆ ಕೇಳೋದೇ ಇಲ್ಲ. ನಿನ್ನ ಪ್ರಾರ್ಥನೆ ಹೆಂಗಿರ್ಬೇಕಂದ್ರೆ ಹೃದಯದ ಆಳದಿಂದ, ಒಂದೇ ಮಾತಾಗಿದ್ದು ಹೃದಯದ ಆಳದಿಂದ ಬರಬೇಕು. ಹಲ್ಲೆಲೂಯಾ. ಅಂತ ಪ್ರಾರ್ಥನೆಯನ್ನ ದೇವರು ಕೇಳುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆಲ್ಲ ಗೊತ್ತಿರುವಂತ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯನ ಪ್ರವಾದನೆ 29ನೇ ಅಧ್ಯಾಯ 12-13. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಮನಪೂರ್ವಕವಾಗಿ ನಾನು ನನ್ನ ಪ್ರಾರ್ಥನೆಯಲ್ಲಿ ಹುಡುಕಿದ್ರೆ ನಾನು ಸಿಗ್ತೇನೆ. ಆಮೇಲೆ ಅದರಲ್ಲಿ ಪ್ರಾರ್ಥನೆ ಹೆಂಗಿರ್ಬೇಕ್ರಿ? ಹಂಗೆ ಬಾಯಿ ಮಾತಿಗೆ ಬಂದಿದ್ದೆಲ್ಲ ಹೇಳಿಕೊಂಡಿದ್ರೆ ಅದು ಪ್ರಾರ್ಥನೆ ಅಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ನಮ್ಮ ಪ್ರಾರ್ಥನೆ ಎಲ್ಲಿಂದ ಬರ್ಬೇಕಂದ್ರೆ ಹೃದಯದ ಅಂತರಾಳಗಳಿಂದ ಬರ್ಬೇಕಂದ್ರೆ ದೇವರು ಹೇಳ್ತಾ ಇದ್ದಾನೆ, ಪರಿಪೂರ್ಣ ಹೃದಯದಿಂದ, ಪರಿಪೂರ್ಣ ಮನಸ್ಸಿನಿಂದ ಯಾರೆಲ್ಲ ನನ್ನನ್ನು ಹುಡುಕ್ತಿರೋ ಅವರಿಗೆಲ್ಲರಿಗೂ ನಾ ಏನ್ ಮಾಡ್ತೀನಿ? ಕಿವಿ ಕೊಡ್ತೀನಿ. ಹಲ್ಲೆಲೂಯಾ. ನಮಗೆಲ್ಲ ಗೊತ್ತಿರೋ ಒಂದು ವ್ಯಕ್ತಿ ಇರಲ್ಲ, ಯಾರವಳು? ಹಣ್ಣಳು. ಆಮೇಲೆ ಹಲ್ಲೆಲೂಯಾ. ಹಣ್ಣಳು ಏನಂತ ಪ್ರಾರ್ಥನೆ ಮಾಡ್ತಾರ್ರಿ? 1ನೇ ಸಾಮುವೇಲ 1ನೇ ಅಧ್ಯಾಯ 13ನೇ ವಚನ ಓದಿಕೊಳ್ಳೋಣ. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು. ಆಮೇಲೆ ಅವಳು ಹೃದಯದಲ್ಲಿ ಪ್ರಾರ್ಥನೆ ಮಾಡಿದ ಕಾರಣದಿಂದ ಅವಳು ತುಟಿಗಳು ಏನ್ ಮಾಡ್ತಿತ್ತು? ತುಟಿಯಿಂದ ಶಬ್ದ ಏನಾಗ್ಲಿಲ್ಲ,
ಹಲ್ಲೆಲೂಯಾ. ಬಾಯಿ ಮಾತಿಗೆ ಪ್ರಾರ್ಥನೆ ಇಲ್ರಿ, ಅವಳು ಹೃದಯ ಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ರು ಅಲ್ಲಿ. ಹಲ್ಲೆಲೂಯಾ. ಅವಳಿಗೆ ಎಷ್ಟು ವರ್ಷವೂ ಆಗಿ ಏನಿಲ್ಲ, ಮಕ್ಕಳಿಲ್ಲ. ಅವಳ ಗಂಡನ ಹತ್ರ ಹೋಗಿ ನನಗೆ ಯಾಕೆ ಮಕ್ಕಳು ಬಂದಿಲ್ಲ ಅಂತ ಜಗಳ ಮಾಡಿಲ್ಲ. ಯಾಕೆ? ಗಂಡ ಹೆಚ್ಚಾಗಿ ಪ್ರೀತಿ ಮಾಡ್ತಾಳೆ. ಆಮೇಲೆ 12ನೇ ದೇವರು ಹೆಂಗ್ ಪ್ರೀತಿ ಮಾಡ್ತಾನೆ ಗಂಡ? ಒಂದು ಮಗುಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಎಲ್ಲಾ ಪ್ರೀತಿ ಸಿಕ್ಕಿದೆ, ಆದ್ರೆ ಗರ್ಭದ ಫಲ ಮಾತ್ರ ಅವಳಿಗೆ ಸಿಗ್ಲಿಲ್ಲ. ಆದ ಕಾರಣ ಅವಳಿಗೆ ಗೊತ್ತಿತ್ತು ಇದು ಕೊಡ್ಬೇಕಂದ್ರೆ ಯಾರ ಹತ್ರ ಹೋಗ್ಬೇಕಂತ. ಆಮೇಲೆ ಅದ್ರಲ್ಲಿ ಎಲ್ಲಿ ಬಂದ್ಲು ಅವಳು? ಅದ್ರಲ್ಲಿ ಬಂದು ಏನಂತ ಮಾತಾಡಿದ್ಲು? ಜೋರಾಗ ಅಂತ ಹೊಡ್ಕೊಂಡಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ, ನನ್ನ ಮಕ್ಕಳಿಲ್ಲ, ಕೊಡು ಕೊಡು ಅಂತ ಏನ್ ಮಾಡ್ಲಿಲ್ಲ ಅವಳು, ಗೋಳಾಡ್ಲಿಲ್ಲ. ಅಲ್ಲೆಲ್ಲೂಯ್ಯ. ಅವಳು ಹೃದಯದಲ್ಲಿ ಏನ್ ಮಾಡಿದ್ಲು? ಹೃದಯ ಮಾತ್ರ ದೇವರ ಸಮ್ಮುಖದಲ್ಲಿ ಮಾತಾಡ್ತಾ ಇದೆ, ತುಟಿ ಅಷ್ಟೇ ಏನಾಗ್ತಾ ಇದೆ, ಅಲ್ಲಾಡ್ತಾ ಇದೆ. ಆಮೇಲೆ ನಮ್ಮ ಪ್ರಾರ್ಥನೆ ಎಲ್ಲಿಂದ ಬರ್ಬೇಕ್ರಿ? ಹೃದಯದ ಆಳದಿಂದ ಬರ್ಬೇಕು. 15ನೇ ವಚನದಲ್ಲಿ ಏನಂತ ಉತ್ತರ ಬರ್ತಾ ಇದೆ ಅಲ್ಲಿ? ಆದ್ದರಿಂದ ಈಕೆಯು ಮದ್ಯಪಾನ ಮಾಡಿದ್ದಾಳೆಂದು ಅವನು ನೆನೆಸಿ, ನಿನ್ನ ಅಮಲು ಇನ್ನೂ ಹಿಡಿದಿಲ್ಲವೋ? ದ್ರಾಕ್ಷಾರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಅಂದನು. ಅದಕ್ಕೆ ಹನ್ನಳು, ಸ್ವಾಮಿ ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು. ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯಪಾನವನ್ನಾದರೂ ಕುಡಿಯುವವಳಲ್ಲ. ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಕೊಯ್ದಿದ್ದೇನೆ. ನನ್ನ ಮನೋವೇದನೆಯನ್ನ ನನ್ನ ದೇವರಾಗಿರುವ ಯೆಹೋವನ ಮುಂದೆ ನಾನು ಏನ್ ಮಾಡಿದ್ದೇನೆ? ಹೊಯ್ದಿದ್ದೇನೆ, ಸುರಿಸಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅವಳು. ಆಮೇಲೆ ಸರ್, ನನ್ನ ಮನೋವೇದನೆ, ನನ್ನ ಹೃದಯದ ವೇದನೆಯನ್ನ ನನ್ನ ಹೃದಯದಿಂದ ದೇವರಿಗೆ ಏನ್ ಮಾಡಿದೆ? ನಾನು ಸುರಿಸಿದ್ದೀನಿ. ಆಮೇಲೆ ಅಲ್ಲೆಲ್ಲೂ ದೇವರಿಗೆ ಗೊತ್ತಿದೆ, ದೇವರಿಗೆ ಗೊತ್ತಿದೆ. ನಮ್ಮ ಪ್ರಾರ್ಥನೆ ಎಲ್ಲಿಂದ ಬರಬೇಕು? ಹೃದಯದ ಆಳದಿಂದ ನಮ್ಮ ಪ್ರಾರ್ಥನೆ ಬರೋದಾದ್ರೆ ದೇವರು ಏನ್ ಮಾಡ್ತಾನ್ರಿ? ನಮ್ಮ ಪ್ರಾರ್ಥನೆಗೆ ಕಿವಿ ಕೊಡ್ತಾರೆ. ಬೇರೆ ತುಟ್ಟಿಗಷ್ಟೇ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳೋಗಿಲ್ಲ. ಮನಸ್ಸಿನಲ್ಲಿ ಇಲ್ಲದೆ ಬೇರೆ ಬಾಯಿ ಮಾತು ಪ್ರೇಯರ್ ಮಾಡಿದ್ರೆ ದೇವರು ಏನ್ ಮಾಡೋದಿಲ್ಲ, ಕೇಳೋದಿಲ್ಲ. ಹೃದಯದಿಂದ ಪ್ರಾರ್ಥನೆ ಮಾಡಿದ್ರೆ ಆ ಹೃದಯದ ಪ್ರತಿಕ್ರಿಯೆ ಕಣ್ಣಲ್ಲಿ ಬರಬೇಕು. ಆಮೇಲೆ ಅದ್ರಲ್ಲಿ ಅರ್ಥ ಆಯ್ತಲ್ಲ, ನಮ್ಮ ಹೃದಯದ ಪ್ರತಿಕ್ರಿಯೆ ಎಲ್ಲಿ ಬರುತ್ತೆ? ಸಂತೋಷ ದುಃಖ ಎರಡು ತೋರಿಸಿಕೊಡೋದು ಯಾವುದು? ಆಮೇಲೆ ಅದ್ರಲ್ಲಿ ಸಂತೋಷವಾಗಿದ್ರೆ ಹಾಗೆ ಬ್ರೈಟ್ ಆಗಿರತ್ತೆ ಕಣ್ಣು. ನೋಡಿರಾ? ಅದ್ರಲ್ಲಿ ಕಣ್ಣು ನೋಡುವಾಗಲೇ ಹಾಗೆ ಹೊಡಿತಾ ಇರ್ತವೆ. ಅಂದ್ರೆ ಏನು ಖುಷಿ ಖುಷಿಯಾಗಿದ್ದೀರಿ ಅಂತ ಅರ್ಥ. ಆಮೇಲೆ ಅಲ್ಲೆಲ್ಲೂಯ್ಯ. ಇದೇ ನಿಮ್ ಹೃದಯದಲ್ಲಿ ನೋವಿತ್ತಂದ್ರೆ ಏನಾಗುತ್ತೆ? ಹಂಗೆ ಹತ್ತು ಎಲ್ಲ ಕೆಂಪಾಗಿರ್ತಾವ, ಎಲ್ಲ ಕಪ್ಪಾಗಿರ್ತಾವ. ಹಂಗೆ ಮಂದಿ ಮುಂದೆ ಬರುವಾಗ ಮುಖದಲ್ಲಿ ಏನಿರೋದಿಲ್ಲ, ನಗುನು ಇರೋದಿಲ್ಲ, ಕಣ್ಣು ಏಕ್ದಮ್ ಹಿಂಗಿರುತ್ತೆ, ಭಾವ ಬಂದು ಹಂಗೆ ತೋರಿಸ್ಕೊಟ್ಬಿಟ್ಟಿರ್ತಾವ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ್ರೆ ನನ್ನ ಹೃದಯದ ವೇದನೆ ನನಗೆ ಯಾರಿಗೆ ಸುರಿಸ್ತಾ ಇದ್ದಾರೆ? ದೇವರ ಮುಂದೆ ಸುರಿಸ್ತಾ ಇದ್ದಾರೆ ಪ್ರಿಯರೇ. ಅಲ್ಲೆಲ್ಲೂಯ್ಯ. ಆದ ಕಾರಣ ನಮ್ಮ ಪ್ರಾರ್ಥನೆ ಹೃದಯದಿಂದ ನಾವು ಮಾಡೋದಾದ್ರೆ ದೇವರು ಏನ್ ಮಾಡ್ತಾನೆ? ಪ್ರಾರ್ಥನೆಯನ್ನ ಕೇಳುವನಾಗಿದ್ದಾನೆ. 8ನೇದಾಗಿ ಯೋಹಾನನು 15ನೇ ಅಧ್ಯಾಯ 7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಆಮೇಲೆ ಯೋಹಾನ 15ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ನಾವು ನೋಡುತ್ತೇವೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ಇದ್ರೆ ನೀವು ಏನ್ ಕೇಳಿದ್ರು ನಾನು ಕೊಡ್ತೀನಿ. ಆಮೇಲೆ ಈ ತರ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ವಿ, ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇದ್ರೆ, ದೇವರ ವಾಕ್ಯದ ಪ್ರಕಾರ ನಡೀತಾ ಇದ್ರೆ ನಾವು ಏನ್ ಕೇಳ್ತೀವಿ ಅದನ್ನು ಹೊಂದಿಕೊಡ್ತೇವೆ. ಅಲ್ಲೆಲ್ಲೂಯ್ಯ. ದೇವರ ಮಾತನ್ನ ಕೇಳೋಂಗಿಲ್ಲ, ದೇವರ ಹೇಳಿದನ್ನು ಮಾಡೋಂಗಿಲ್ಲ ಅಂದ್ರೆ ನಮ್ಮ ಪ್ರಾರ್ಥನೆ ಮಾತ್ರ ಹೇಗೆ ದೇವರ ಉತ್ತರ ಕೊಡ್ತಾನೆ? ಆಮೇಲೆ ಅಲ್ಲೆಲ್ಲೂಯ್ಯ. ದೇವರ ಮಾತನ ಪ್ರಕಾರ ನೀನು ಕೇಳಿ ನಡೆಯೋದಾದ್ರೆ, ಆತನ ವಾಕ್ಯವನ್ನ ನಿನ್ನಲ್ಲಿ ಇಟ್ಕೊಂಡಿರೋದಾದ್ರೆ ನಿನ್ನ ಎಲ್ಲಾ ಪ್ರಾರ್ಥನೆಗೆ ದೇವರು ಏನ್ ಮಾಡ್ತಾನ್ರಿ? ಉತ್ತರ ಕೊಟ್ಟೇ ಕೊಡ್ತಾನೆ. ಅಲ್ಲೆಲ್ಲೂಯ್ಯ. ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6 ಮತ್ತು 7ನೇ ವಚನ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಆಮೆನ್. ಹಲ್ಲೆಲೂಯಾ. ಯಾವಾಗಲೂ ದೇವರ ಮಾತುಗಳು ನಿನ್ನ ಬಾಯಿಗೆ ಬರ್ತಾ ಇರಬೇಕು. ಹಲ್ಲೆಲೂಯಾ. ಅನ್ಯರಾಗಿರಲಿ, ನಮ್ಮ ಮಕ್ಕಳಾಗಿರಲಿ, ಎಲ್ಲರೂ ಏನ್ ಮಾಡ್ತಾ ಇರ್ಬೇಕು? ದೇವರ ಮಾತುಗಳನ್ನ ಹೇಳ್ತಾ ಇರಬೇಕು. ಹಲ್ಲೆಲೂಯಾ. ನೀನು ಸೋತು ಹೋಗಿರುವಾಗ, ಚಿಂತೆಯಲ್ಲಿ ಇರುವಾಗ ದೇವರ ಮಾತುಗಳು ಬರ್ತಾ ಇರಬೇಕು. ನೀನು ಕೂತುಕೊಂಡಿರುವಾಗ, ಏಳುವಾಗ ದೇವರ ಮಾತುಗಳು ಬರಬೇಕು. ಮಲಗುವಾಗ, ಎದ್ದೇಳುವಾಗ ದೇವರ ಮಾತುಗಳು ಬರಬೇಕು. ನಡೆಯುವಾಗ, ಬರುವಾಗ ದೇವರ ಮಾತುಗಳು ನಿನ್ನ ಬಾಯಲ್ಲಿ ಬರಬೇಕು. ಅಂದ್ರೆ ಆ ಮಾತು ನಿನ್ನಲ್ಲಿ ಬರ್ತಾ ಇದ್ರೆ ನಿನ್ನ ಮಾತುಗಳು ದೇವರು ಕೇಳುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ನಿನ್ನ ಮನೆಯಲ್ಲಿ ಎಲ್ಲಾ ಗೋಡೆಗಳಲ್ಲಿ ಏನ್ ಹಾಕ್ಬೇಕು? ದೇವರ ವಾಕ್ಯ ಹಾಕ್ಬೇಕು ಅಂತಾರೆ. ಅದೇ ಇನ್ನು ವಾಕ್ಯ ಮುಂದೆ ಕಂಟಿನ್ಯೂ ಮಾಡಿದ್ರೆ ಹಂಗೆ ಇದೆ. ಹಲ್ಲೆಲೂಯಾ. ನಿನ್ನ ಮನೆಯ ಗೋಡೆಗಳಲ್ಲಿ ಏನ್ ಮಾಡು? ನೀನು ದೇವರ ಮಾತುಗಳನ್ನು ಬರಿ, ನಿನ್ನ ಕೈನಲ್ಲಿ ಬರಿ, ಕುತ್ತಿಗೆನಲ್ಲಿ ಬರಿ ಅಂತ ದೇವರು ಹೇಳಿದನಲ್ಲಿ. ಆಮೆನ್.
ಹಲ್ಲೆಲೂಯಾ. ಎಲ್ಲಾ ಕಡೆ ದೇವರ ವಾಕ್ಯ ಇದ್ರೆ ನೀನು ಹೋಗುವಾಗಲೂ ನೋಡ್ತಿ, ಬರುವಾಗಲೂ ನೋಡ್ತಿ, ಕುತ್ಕೊಂಡಿರುವಾಗ ನೋಡ್ತಿ, ಹೇಳುವಾಗ ನೋಡ್ತಿ. ನಾವಂತರೂ ಇಲ್ಲಿ ಮಲಗಿರುವಾಗ, ಹೇಳುವಾಗಲೂ, ಕೂತ್ರುವಾಗ, ಹೋಗುವಾಗಲೂ ಈ ವಾಕ್ಯವನ್ನು ಎಷ್ಟು ಸಾರಿ ಓದಿರ್ತೀವೋ ಗೊತ್ತಿಲ್ಲ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಈ ಮಾತನ್ನು ಒಂದು ದಿನಕ್ಕೆ 10 ಸಾರಿನ ಈ ಮಾತನ್ನ ಏನ್ ಮಾಡುತ್ತೆ ನಾವು. ಯಾಕಂದ್ರೆ ಕಣ್ಣು ನೋಡುವಾಗ ಹೃದಯ ರೀಡ್ ಮಾಡ್ತಾ ಇರುತ್ತೆ, ಕಣ್ಣು ನೋಡುವಾಗ ಹೃದಯ ರೀಡ್ ಮಾಡ್ತಾ ಇರುತ್ತೆ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಮನೆಯಲ್ಲಿ ದೇವರ ವಾಕ್ಯಗಳನ್ನ ಹಾಕ್ಬೇಕು. ಎದಕ್ಕಾಗಿ ಅಂದ್ರೆ ನೋಡುವಾಗ ನಾವು ಓದ್ತೀವಿ, ಆ ವಾಕ್ಯ ಇಲ್ಲಿ ಕುಂತು ಬಿಟ್ಟಿರ್ತಾವ. ಆಮೇಲೆ ಅರ್ಥ ಆಯ್ತಲ್ಲ? ಸೊ ದೇವರ ವಾಕ್ಯಗಳನ್ನ ಏನ್ ಮಾಡ್ಬೇಕು ನಾವು, ದಿನವೂ ಕೇಳುತ್ತಾ ಅದನ್ನ ಪ್ರಕಾರ ನುಡಿಯೋದಾದ್ರೆ ನಮ್ಮ ಪ್ರಾರ್ಥನೆ ದೇವರು ಏನ್ ಮಾಡ್ತಾನ್ರಿ, ಕೇಳ್ತಾನೆ. 9ನೇದಾಗಿ ಕೊನೆಯದಾಗಿ ದೇವರ ವಾಕ್ಯದ ಓದಿಕೊಳ್ಳೋಣ. ಫಿಲಿಪಿಯದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ದೇವರ ಮುಂದೆ ಏನ್ ಮಾಡ್ಬೇಕಂತೆ, ಕೃತಜ್ಞತಾ ಸ್ತುತಿ ಒಳಗೆ ನಿಮಗೆ ಬೇಕಾಗಿದ್ದನ್ನು ದೇವರಿಗೆ ತಿಳಿಯಪಡಿಸಿರಿ. ಆಮೆನ್. ಹಲ್ಲೆಲೂಯಾ. ಸೊ ನಾವು ಫಸ್ಟ್ ಆಫ್ ಆಲ್ ದೇವರಿಗೆ ಏನ್ ಮಾಡ್ಬೇಕು, ಕೃತಜ್ಞತೆ ಸ್ತೋತ್ರದೊಂದಿಗೆ ದೇವರಿಗೆ ತಿಳಿಯಪಡಿಸಬೇಕು. ಬೇರೆ ಸ್ಟಾರ್ಟಿಂಗ್ ನಲ್ಲಿ ದೇವರೇ ನನಗೆ ಅದನ್ನು ಕೊಟ್ಟು ಬಿಡಿ, ಇದನ್ನು ಕೊಟ್ಟು ಬಿಡು, ಅದು ಕೊಟ್ಟು ಬಿಡಿ, ಇದು ಕೊಟ್ಟು ಬಿಡು, ಅದೆಲ್ಲ ಪ್ರಾರ್ಥನೆ ಅಲ್ಲ. ಆಮೆನ್. ಹಲ್ಲೆಲೂಯಾ. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು, ದೇವರೇ ನೀನು ಇಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ಜೀವ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಇವತ್ತು ಊಟ ಕೊಟ್ಟು ನನ್ನ ಉಳಿಸಿದ್ದಕ್ಕಾಗಿ ಸ್ತೋತ್ರ, ನನ್ನ ಕಾಯ್ದಿದ್ದಕ್ಕಾಗಿ ಸ್ತೋತ್ರ, ನನ್ನ ಕಾಪಾಡಿದಕ್ಕಾಗಿ ಸ್ತೋತ್ರ, ನನ್ನ ಬಟ್ಟೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನಗೆಲ್ಲ ಜೊತೆ ಬಂದಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿ ದೇವರಿಗೆ ನಾವೇನ್ ಮಾಡ್ಬೇಕು, ಕೃತಜ್ಞತಾ ಸ್ತುತಿ ಮಾಡ್ಬೇಕು. ಆಮೆನ್. ಹಲ್ಲೆಲೂಯಾ. ಸೊ ಯು ಆರ್ ಹೆಂಗ್ ಕೇಳಬೇಕಂದ್ರೆ ಥ್ಯಾಂಕ್ಫುಲ್ ಹಾರ್ಟ್. ಆಮೆನ್. ಹಲ್ಲೆಲೂಯಾ. ತುಂಬಾ ಹೃದಯ ಕೃತಜ್ಞತಾ ಸ್ತೋತ್ರದೊಂದಿಗೆ ದೇವರ ಹತ್ರ ನಾವು ಏನ್ ಮಾಡ್ಬೇಕಂತೆ, ಕೇಳುವರಾಗಿರ್ಬೇಕು, ದೇವರಿಗೆ ತಿಳಿಯಪಡಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಅಂದ್ರೆ ದೇವರು ಏನ್ ಮಾಡ್ತಾನೆ. ಅದಕ್ಕೆ ನಾವು ಏಕದಮ್ ಸ್ಟಾರ್ಟಿಂಗ್ ನಲ್ಲಿ ಪ್ರಾರ್ಥನೆ ಮಾಡೋಂಗಿಲ್ಲ. ಹೇಗ್ ಮಾಡ್ತೀವಿ, ಒಂದು ಹಾಡು, ಕೆಲವೊಂದು ಸ್ತುತಿ, ಕೆಲವೊಂದು ಸ್ತೋತ್ರ, ಇದನ್ನಾದ ನಂತರ ಪ್ರಾರ್ಥನೆಗೆ ಹೋಗ್ತೇವೆ. ಯಾಕಂದ್ರೆ ದೇವರನ್ನ ಮೆಚ್ಚಿಸಿ ನಾವು ಪ್ರಾರ್ಥನೆ ಕೇಳಬೇಕು. ಆಮೇಲೆ ಹಲ್ಲೆಲೂಯಾ. ಸೊ ದೇವರಿಗೆ ನಾವು ಏನ್ ಮಾಡ್ಬೇಕು, ಕೃತಜ್ಞತಾ ಸ್ತೋತ್ರಗಳು ಮಾಡ್ಬೇಕು. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ದೇವರಿಗೆ ಸ್ತೋತ್ರ ಮಾಡ್ಬೇಕು. ಹಲ್ಲೆಲೂಯಾ. ವಾಕ್ಯ ಓದಿಗಳು ನಮಗೆ ಹೋದವಾರ ಓದಿದ್ರಲ್ಲ, 1ನೇ ಥೆಸಲೋನಿಕದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 17-18ನೇ ವಚನ. 1ನೇ ಥೆಸಲೋನಿಕದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 17 ಮತ್ತೆ 18ನೇ ವಚನ. ಒಬ್ಬರು ಕೊಲೋಸ್ಯದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ ಓದಿಕೊಳ್ಳಿ. 1ನೇ ಥೆಸಲೋನಿಕದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 17 ಮತ್ತೆ 18ನೇ ವಚನ. 17-18. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಆಮೆನ್. ಎಡೆಬಿಡದೆ ಪ್ರಾರ್ಥನೆ ಮಾಡು, ಆದರೆ ಎಲ್ಲಾ ವಿಷಯಗಳಲ್ಲಿ ದೇವರಿಗೆ ಏನ್ ಮಾಡ್ತಾ ಇರೋ, ಕೃತಜ್ಞತಾ ಸ್ತುತಿ ಮಾಡ್ತಾ ಇರೋ. ಕೊಲೋಸ್ಯದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ. ಪ್ರಾರ್ಥನೆಯನ್ನು ತಪ್ಪದೇ ಮಾಡುವವರಾಗಿರ್ರಿ, ಎಚ್ಚರವಾಗಿತ್ತು ದೇವರಿಗೆ ಏನ್ ಮಾಡ್ರಿ, ಕೃತಜ್ಞತಾ ಸ್ತುತಿ ಮಾಡಿರಿ. ಆಮೆನ್. ಅರ್ಥ ಆಯ್ತಾ? ಹಲ್ಲೆಲೂಯಾ. ದೇವರಿಗೆ ಯಾವಾಗಲೂ ಎಚ್ಚರವಾಗಿದ್ದುಕೊಂಡು ಏನ್ ಮಾಡ್ತಾ ಇರ್ಬೇಕು, ಕೃತಜ್ಞತಾ ಸ್ತುತಿ ಸ್ತೋತ್ರ ಅಂದ್ರೆ ಥ್ಯಾಂಕ್ಸ್ ಹೇಳ್ತಾನೆ ಇರಬೇಕು. ತಮಿಳಿನಲ್ಲಿ ನನ್ರಿ. ಆಮೆನ್. ಹಲ್ಲೆಲೂಯಾ. ಯಾವಾಗಲೂ ಏನ್ ಮಾಡ್ತಾ ಇರ್ತೀವಿ ನಾವು, ನನ್ರಿ 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 ನನ್ರಿ. ಹಾಡು ಕೂಡ ಇದೆ. ಹಲ್ಲೆಲೂಯಾ. ಸೊ ಯಾವಾಗಲೂ ದೇವರಿಗೆ ಏನ್ ಮಾಡ್ತಾ ಇರ್ಬೇಕು, ಥ್ಯಾಂಕ್ಸ್ ಹೇಳ್ತಾನೇ ಇರ್ಬೇಕು. ಹಲ್ಲೆಲೂಯಾ. ಸೊ ಆ ಮನಸ್ಸಿನಿಂದ ನೀ ಪ್ರಾರ್ಥನೆ ಮಾಡೋದಾದರೆ ದೇವರು ಏನ್ ಮಾಡ್ತಾನೆ, ನಿನ್ನ ಪ್ರಾರ್ಥನೆಯನ್ನ ಕೇಳುವವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಒಟ್ಟು ಎಷ್ಟು ಕಾರ್ಯಗಳು ನೋಡಿದೀವಿ ನಾವು, 9 ಕಾರ್ಯಗಳನ್ನು ನೋಡಿದ್ದೇವೆ. ಆಮೇಲೆ ಎಷ್ಟು, 9 ಕಾರ್ಯಗಳು. ಹಲ್ಲೆಲೂಯಾ. ಫಸ್ಟ್ ಆಫ್ ಆಲ್ ನೀ ಪ್ರಾರ್ಥನೆ ಮಾಡುವಾಗ ಎಂತ ಪ್ರಾರ್ಥನೆ ಮಾಡ್ಬೇಕು, ನೀತಿವಂತನಾಗಿ ಪ್ರಾರ್ಥನೆ ಮಾಡಬೇಕು. ನೀತಿವಂತನಾಗಿ ಪ್ರಾರ್ಥನೆ ಮಾಡ್ಬೇಕಂದ್ರೆ ನಿನ್ನಲ್ಲಿ ಏನಿರಬಾರದು, ಪಾಪಗಳೇ ಇರಬಾರದು. ಅಂದ್ರೆ ನೀನು ನೀತಿವಂತನು. ಹಲ್ಲೆಲೂಯಾ. ನೀತಿವಂತನಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಏನ್ ಮಾಡ್ತಾನೆ, ನಿನ್ನ ಪ್ರಾರ್ಥನೆಯನ್ನ ಕೇಳ್ತಾನೆ. 2ನೇದಾಗಿ ನಂಬಿಕೆಯಿಂದ ಏನ್ ಮಾಡ್ಬೇಕು, ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಪ್ರಾರ್ಥನೆ ದೇವರು ಏನ್ ಮಾಡ್ತಾನೆ, ಕೇಳ್ತಾನೆ. 3ನೇದಾಗಿ ಯಾವುದೇ ಅನುಮಾನವಿಲ್ಲದೆ ದೇವರ ಸಮ್ಮುಖದಲ್ಲಿ ಏನ್ ಮಾಡ್ಬೇಕು, ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ನಿನ್ನ ಪ್ರಾರ್ಥನೆ ಏನ್ ಮಾಡ್ತಾರೆ, ಕೇಳ್ತಾರೆ. 4ನೇದಾಗಿ ತಾಳ್ಮೆಯಿಂದ ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ಏನ್ ಮಾಡ್ತಾರೆ, ನಿನ್ನ ಪ್ರಾರ್ಥನೆ ಕೇಳ್ತಾರೆ. 5ನೇದಾಗಿ ಯಾವುದೇ ದುರಭಿಪ್ರಾಯದಿಂದ ಪ್ರಾರ್ಥನೆ ಮಾಡದೇ ಇದ್ರೆ ದೇವರು ನಿನ್ನ ಪ್ರಾರ್ಥನೆ ಏನ್ ಮಾಡ್ತಾರೆ, ಕೇಳ್ತಾರೆ. ಒಂದು ವೇಳೆ ರಾಂಗ್ ಮೋಟಿವ್ ಇಂದ ಪ್ರಾರ್ಥನೆ ಮಾಡಿದ್ರೆ ದೇವರು ಏನ್ ಮಾಡೋಂಗಿಲ್ರಿ.
ಹಲ್ಲೆಲೂಯಾ. ಬೆಂಕಿ ಬಂದು ಸುಟ್ಟು ಹೋಗ್ಲಿದ್ರು ದೇವ್ರಿಗೆ ಸಿಟ್ಟು ಬರ್ತಾವ. ಹಲ್ಲೆಲೂಯಾ. ಪ್ರಾರ್ಥನೆ ದೇವರು ಏನ್ ಮಾಡಂಗಿಲ್ಲ, ಕೇಳೋದೇ ಇಲ್ಲ. ಆರನೇದಾಗಿ ತಾಳ್ಮೆಯಿಂದ ತಗ್ಗಿಸಿಕೊಂಡು ಏನ್ ಮಾಡ್ಬೇಕು, ನೀವು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನ್ ಮಾಡ್ತಾನೆ, ಕೇಳೇ ಕೇಳ್ತಾನೆ. ಏಳನೇದಾಗಿ ನಿನ್ನ ತುಂಬ ಹೃದಯದ ಆಳದಿಂದ ನೀನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನ್ ಮಾಡ್ತಾನ್ರಿ, ನಿನ್ನ ಪ್ರಾರ್ಥನೆಗಳನ್ನ ಕೇಳೇ ಕೇಳ್ತಾನೆ. ಎಂಟನೇದಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ದೇವರ ವಾಕ್ಯದಲ್ಲಿ ನಡೆದುಕೊಂಡು ನೀನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನ್ ಮಾಡ್ತಾನೆ, ನಿನ್ನ ಪ್ರಾರ್ಥನೆಯನ್ನ ಕೇಳೇ ಕೇಳ್ತಾನೆ. ಒಂಬತ್ತನೇದಾಗಿ ಎಡಬಿಡದೆ ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುವಾಗ ನಿನ್ನ ಪ್ರಾರ್ಥನೆಗಳು ದೇವರು ಏನ್ ಮಾಡ್ತಾನ್ರಿ, ಕೇಳೇ ಕೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾದ ಕಾರಣ ಕೇಳಿದ ಎಲ್ಲಾ ವಾಕ್ಯಗಳನ್ನ ಏನ್ ಮಾಡೋಣ, ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಇನ್ನು ಮುಂದೆ ಈ ವಾಕ್ಯದ ಪ್ರಕಾರ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮ ಪ್ರಾರ್ಥನೆ ಏನ್ ಮಾಡ್ಲಿ, ಕೇಳದೆ. ಪ್ರಿಯರೇ, ಕೇಳಿದ ವಾಕ್ಯಗಳೆಲ್ಲವನ್ನ ಏನ್ ಮಾಡ್ರಿ, ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಮಾಡ್ರಿ, ಅನೇಕರಿಗೆ ನೀವು ಕಳಿಸಿಕೊಡ್ರಿ. ದೇವರ ವಾಕ್ಯಗಳ ಮುಖಾಂತರವಾಗಿ ಇನ್ನೂ ಹೆಚ್ಚಾಗಿ ತಮ್ಮ ಪ್ರಾರ್ಥನೆಗಳನ್ನು ಅನೇಕರು ಮಾಡ್ಲಿಕ್ಕೆ ಅನುಕೂಲವಾಗಲಿ. ಗಾಡ್ ಬ್ಲೆಸ್ ಯು. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ, ತಂದೆಯಾದ ದೇವರೇ, ಕುಮಾರನ ಯೇಸುವೇ, ಪರಿಶುದ್ಧಾತ್ಮ ದೇವರೇ, ಕೇಳಿದ ವಾಕ್ಯಗಳಿಗಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬ ಜನಗಳು ಸ್ವಾಮಿ ನಿನ್ನಲ್ಲಿ ಈ ವಾಕ್ಯಗಳಲ್ಲಿ ಹೊಂದಿಕೊಂಡು ವಾಕ್ಯಕ್ಕೆ ಅನುಸಾರವಾಗಿ ಈ 9 ಗುಣಗಳನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ಪ್ರಾರ್ಥನೆ ಮಾಡಲಿ. ಯಾಕಂದ್ರೆ ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಅಯ್ಯೋ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ಓಡಾಡ್ತಾರೆ ಸ್ವಾಮಿ. ನಾವಾದರೂ ನೀತಿವಂತರಾಗಿಯೂ ನಂಬಿಕೆಯಲ್ಲಿ ಅನುಮಾನವಿಲ್ಲದೆ ತಾಳ್ಮೆಯಿಂದ ಯಾವುದೇ ಕೆಟ್ಟ ದುರಭಿಪ್ರಾಯಗಳಿಲ್ಲದೆ ತಗ್ಗಿಸಿಕೊಂಡು ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ಹೃದಯದಿಂದ ನಿನ್ನ ಕರ್ತನೇ ಸಮ್ಮುಖದಲ್ಲಿ ಕೃತಜ್ಞತಾ ಸ್ತೋತ್ರದೊಂದಿಗೆ ಪ್ರಾರ್ಥನೆ ಮಾಡಿದರೆ ನಮ್ಮೆಲ್ಲಾ ಪ್ರಾರ್ಥನೆಗಳನ್ನು ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರು ನೀನು ಆಶೀರ್ವದಿಸು, ಬಲಪಡಿಸು, ಅವರ ಕುಟುಂಬದ ಎಲ್ಲಾ ಚಿಂತೆ ದೂರ ಮಾಡಿ ಅವರು ಬೇಕಾಗಿ